request is kindly put again a message in your personal groups, in CP group or MCP group, I mean, whatever groups you have, please post it so that more and more people join and get benefits. So this is will be a fantastic knowledge sharing session. So we are starting this week with a bang on program. So without wasting time, hand over the floor to Chidananji. Over to you. You can take it from now. Thank you, sir. Thank you so much. Good evening, friends. Gigi, good evening, all my Gigi family. ಇವಾಗ ನಾನು ಹೇಳಕ್ ಹೋಗ್ತಾ ಇರೋದು ಕಾರ್ ಬೆನಿಫಿಟ್ಸ್. ಕಾರು ಯಾವ ಥರ ನಾವು ಬುಕ್ ಮಾಡಬೇಕು, ಕಾರ್ ಬುಕ್ ಮಾಡಿ ಗ್ಲೋಬಲ್ ಗಾರ್ನರಿಂದ ಏನು ಬೆನಿಫಿಟ್ ತೊಗೋಬೋದು, ಯಾವ ರೀತಿ ಬುಕ್ ಮಾಡ್ಬೋದು, ಬುಕ್ ಮಾಡಿ ಯುಪೋಸ್ಗೆ ಅದರಿಂದ ಬೆನಿಫಿಟ್ ಏನಿದೆ, ಇದ್ರ ಬಗ್ಗೆ ನಾನು ಹೇಳ್ತಾ ಇರ್ತೇನೆ. ಎನಿ ಕ್ವಶನ್ಸ್ ಸೆಷನ್ ಸ್ವಲ್ಪ ನಂದು ಎಲ್ಲ ಎಕ್ಸ್ಪ್ಲನೇಷನ್ ಆದ ನಂತರ ನೀವು ಕೇಳ್ಬೋದು. ಎಕ್ಸ್ಪ್ಲೇನ್ ಮಾಡೋಕ್ಕೆ ನಮ್ಮ ಜೊತೆಯಲ್ಲಿ ನಮ್ಮ ಗ್ಲೋಬಲ್ ಗಾರ್ನರಿಂದ ಇರುವ ವೆಂಡರ್, ಆಲ್ ಪ್ಯಾನ್ ಇಂಡಿಯಾ ಸಪ್ಲೈ ಮಾಡೋ ಕಾರ್ಗಳನ್ನು ಸಪ್ಲೈ ಮಾಡೋ ವೆಂಡರ್ಸು ನಮ್ಮ ಜೊತೆಯಲ್ಲಿದ್ದಾರೆ. ಎನಿ ಕ್ವಶನ್ಸ್ ನಾನು ಮುಗಿಸಿದ ನಂತರ ನೀವು ಕೇಳ್ಬೋದು. ಫಸ್ಟು ಈಗ ಗ್ಲೋಬಲ್ ಗಾರ್ನರಲ್ಲಿ ಕಾರ್ ಬುಕ್ ಮಾಡಬೇಕಾದ್ರೆ ಏನು ಮಾಡಬೇಕು? ಈಗ ನಾರ್ಮಲ್ ಆಗಿ ನಾವು ಏನು ಮಾಡ್ತಾ ಇರ್ತೀವಿ, ಇಲ್ಲಿ ಯಾರಾದರೂ ಕಾರ್ ತೊಗೋಬೇಕಾದ್ರೆ ಒಂದು ಶೋರೂಮ್ ಹೋಗಿ ವಿಸಿಟ್ ಮಾಡ್ತೀವಿ. ವಿಸಿಟ್ ಮಾಡಿ ಅವ್ರು ಏನೋ ಕೊಡ್ತಾರೆ, ಅದು ಕೊಟೇಶನ್ ತೊಗೋತೀವಿ, ಅವ್ರ ಹತ್ರ ಅಂದರೆ ಡಿಸ್ಕೌಂಟ್ಸ್ ಕೇಳ್ತೀವಿ, ಅವ್ರ ಹತ್ರ ಆಕ್ಸೆಸರೀಸ್ ಕೇಳ್ತೀವಿ. ಅದೇ ಥರ ಎಲ್ಲ ಸೇಮೇ ಇರುತ್ತೆ, ಇಲ್ಲಿ ಏನು ಡಿಫ್ರೆಂಟ್ ಆಗಿ ಏನಿರಲ್ಲ. ಅಂದರೆ ಇವಾಗ ನಮ್ಮ ಗ್ಲೋಬಲ್ ಗವರ್ನರ್ಗೋಸ್ಕರ ಬೇರೆ ಏನಾದ್ರು ನೀವು ಪ್ರೈಸ್ ಇರಲ್ಲ, ಬೇರೆ ನಾವು ನಿಮಗೆ ರಿವಾರ್ಡ್ಸ್ ಕೊಡ್ತಾ ಇದ್ದೀವಿ, ಕ್ಯಾಶ್ ಬ್ಯಾಕ್ ಕೊಡ್ತೇವೆ ಅಂತ ಹೇಳಿ ಅದರಲ್ಲಿ ಏನಾದರೂ ಎಕ್ಸ್ಟ್ರಾ ಚಾರ್ಜಸ್ ತಗೊಳ್ಳಲ್ಲ. ಮತ್ತು ನಿಮ್ಗೆ ಏನು ಬೆನಿಫಿಟ್ ಸಿಗತ್ತೋ ಈ ನಮ್ಮ ನೇರೆಸ್ಟ್ ಶೋರೂಮಲ್ಲಿ, ಅದೇ ಥರ ನಮ್ಮ ಗ್ಲೋಬಲ್ ಗಾರ್ನರ್ ಥ್ರೂ ಬುಕ್ ಮಾಡಿದ್ರೆ ಸೇಮ್ ಫೆಸಿಲಿಟಿ ಅದೆಲ್ಲ ಇರುತ್ತೆ ನಿಮಗೆ. ಇಲ್ಲಿ ಮಾಡಬೇಕಾದ ಏನಂತಂದರೆ, ಇವಾಗ ನಾವು ಹೋಗಿ ನಮ್ಮ ಲೋಕಲ್ ವೆಂಡರ್ ಹತ್ರ ಹೋಗಿ ನಾವು ಮೀಟ್ ಆಗಿ ಗಾಡಿ ನೋಡಿ ಚಾಯ್ಸ್ ಮಾಡ್ತೀವಿ, ಅಲ್ಲಿ ಬುಕ್ಕಿಂಗ್ ಮಾಡ್ತೀವಿ. ಅದೇ ಥರ ನಮ್ಮ ವೆಂಡರ್ ಹತ್ರ ನೀವು ಹೋಗಿ, ಇಲ್ಲಿ ನೇರೆಸ್ಟ್ ವೆಂಡರ್ ಹತ್ರ ಹೋಗಿ ಅಲ್ಲಿಂದ ಒಂದು ಕೊಟೇಶನ್ ತೊಗೊಂಬಂದು ಆ ಕೊಟೇಶನನ್ನು ನಮ್ಮ ವೆಂಡರ್ ಇದಾರಲ್ಲ ಜಿಜಿ ಗ್ಲೋಬಲ್ ಗಾರ್ನರಿಂದ ಅವ್ರಿಗೆ ಅದನ್ನು ಫಾರ್ವರ್ಡ್ ಮಾಡ್ತೀರಾ. ಅಂದರೆ ನಮ್ಮಲ್ಲಿ ನೋಡ್ಕೋರು ನಿಖಿಲ್ ಅಂತ ಇದ್ದಾರೆ, ಅವ್ರಿಗೆ ನಾವು ಫಾರ್ವರ್ಡ್ ಮಾಡಿ ಅಲ್ಲಿಂದ ನಮ್ಮ ವೆಂಡರ್ಗೆ ಹೋಗುತ್ತೆ. ಆ ವೆಂಡರ್ ಏನು ಮಾಡ್ತಾರಂತಂದರೆ, ಆ ನೇರೆಸ್ಟ್ ಎಲ್ಲಿ ನಾವು ಕೊಟೇಶನ್ ತೊಗೊಂಡಿರ್ತೀವಿ ಅದೇ ಕೊಟೇಶನ್ಗೆ ಅವರಲ್ಲಿ ಮ್ಯಾಚ್ ಮಾಡ್ತಾರೆ. ಅಂದರೆ ಅವ್ರದ್ದು ರೇಟು ಇವ್ರ ರೇಟ್ ಎಲ್ಲ ಅದೇ ಸೇಮ್ ಇದೆಯಾ, ಏನಾದ್ರು ಚೇಂಜಸ್ ಇದೆಯಾ? ಅಂದರೆ ಸ್ವಲ್ಪ ಜನ ಏನಿದ್ದಾರೆ ಅಂತಂದರೆ, ನಮ್ಮ ಎ ಸಿ ಪಿಗಳಿಗಿನ್ನ ನಮ್ಮ ಕಸ್ಟಮರ್ಸು, ಎನಿ ಕಸ್ಟಮರ್ಸ್ ಏನಂದರೆ ಇನ್ನೂ ಜಾಸ್ತಿ ಬೆನಿಫಿಟ್ ತೊಗೊಳ್ಳೋಣ ಅಂದರೆ ತಿಳ್ಕೊಂಡು ದಾರಿ ತಪ್ಪಿಸ್ತಿರ್ತಾರೆ. ಅಂದರೆ ಏನೋ ಜಾಸ್ತಿ ಡಿಸ್ಕೌಂಟ್ ಇದೆಯಾ, ಇಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, ನಿಮ್ಮಲ್ಲಿ ಈ ರೇಟ್ ಕೊಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ಬಟ್ ಅದಕ್ಕೇನಂತಂದರೆ, ಅದನ್ನ ತಗೊಂಡು ನೀವು ಫಾರ್ವರ್ಡ್ ಮಾಡಿದಾಗ ಅವ್ರು ಮ್ಯಾಚ್ ಮಾಡ್ತಾರೆ, ಇದು ಕರೆಕ್ಟ್ ಇದೆಯಾ, ಇದೇ ರೇಟ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಅವರು ಎರಡಕ್ಕೂ ಮ್ಯಾಚ್ ಮಾಡಿ ನಮಗೆ ವಾಪಸ್ ರಿಟರ್ನ್ ಅವ್ರ ಕೊಟೇಶನ್ ಕೊಡ್ತಾರೆ. ಅವ್ರು ಕೊಟ್ಟಾಗ ನಾವು ಅದನ್ನು ಪ್ರೋಸೆಸ್ ಮಾಡಬೇಕಾಗತ್ತೆ. ಅಂದರೆ ಈಗ ಸ್ವಲ್ಪ ಜನ ಲೋನಲ್ಲಿ ತೊಗೋತಾ ಇರ್ತಾರೆ, ಸ್ವಲ್ಪ ಜನ ಕ್ಯಾಶಲ್ಲಿ ತೊಗೊಳೋರಿಗೆ ಏನು ಪ್ರಾಬ್ಲಮ್ ಇಲ್ಲ, ಡೈರೆಕ್ಟಾಗಿ ನೀವು ನಮ್ಮ ವೆಂಡರ್ ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಮಾಡಿದಾಗ ಅವರು ಗಾಡಿಯನ್ನು ಪ್ರೊವೈಡ್ ಮಾಡ್ತಾರೆ. ಪ್ಲಸ್ ಬುಕ್ ಮಾಡಬೇಕಾದ್ರೆ ಇಲ್ಲಿ ಈ ಲೋಕಲ್ ವೆಂಡರ್ ಹತ್ರ ಹೋಗಿ ನಾವೇನು ಮಾಡ್ತೀವಿ, ಸಮ್ ಅಮೌಂಟ್ ಕಟ್ಟಿ, ಸಮ್ 14 lakhs 10 lakhs ಅಥವಾ 20 lakhs ಇರೋ ಗಾಡಿಗಳಿಗೆ ಸಮ್ ಅಮೌಂಟ್ ಇರುತ್ತೆ. ಏನಂತಾರೆ ಸಮ್ 4 lakhs 7 lakhs ಗಾಡಿಗೆ 10,000 ಇರುತ್ತೆ. ಹತ್ರ ಅಬೌಟ್ 10 lakh 14 lakhs ವರೆಗೆ 25,000 ಇರುತ್ತೆ. 20 lakhs ಅಬೋವ್ಗೆ 50,000 1 lakh ರೂಪಾಯಿ ಇರುತ್ತೆ. ಆ ಥರ ಡೌನ್ ಪೇಮೆಂಟನ್ನು ನಮ್ಮ ವೆಂಡರ್ಗೆ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ರೆಸ್ಟ್ ಆಫ್ ಅಮೌಂಟ್ ಏನಿದೆ ಅದನ್ನು ಗಾಡಿ ಅವ್ರು ಬುಕ್ಕಿಂಗ್ ಮಾಡಿದಾಗ ಒಂದು 10 to 15 ಡೇಸು 16 ಡೇಸು ಅಥವಾ ಗಾಡಿ ಅವೈಲೇಬಿಲಿಟಿ ಮೇಲೆ ಅವ್ರು ನಿಮಗೆ ಟೈಮ್ ಕೊಡ್ತಾರೆ. ಆದಷ್ಟು ಅವ್ರು ಏನು ಮಾಡ್ತಾರೆ ಅಂತಂದರೆ, ನಮ್ಮ ನೇರೆಸ್ಟ್ ವೆಂಡರು ಅಥವಾ ನೇರೆಸ್ಟ್ ಶೋರೂಮ್ಗಳು ಅಥವಾ ನೇರೆಸ್ಟ್ ಪ್ಲಾಂಟಲ್ಲಿ ಅವೈಲೇಬಲ್ ಇದೆಯೋ ಫಸ್ಟ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಸಮ್ ಅಮೌಂಟ್ ನಿಮ್ಗೆ ಟೈಮ್ ಕೊಡ್ತಾರೆ, ಈ ಟೈಮಲ್ಲಿ ನಾವು ಗಾಡಿ ಕೊಡ್ಬೋದು ಅಥವಾ ಈ ಟೈಮ್ಗೆ ನಿಮ್ಗೆ ಗಾಡಿ ಪ್ರೊವೈಡ್ ಮಾಡ್ತೀವಿ ಅಂತೇಳಿ. ಆದಷ್ಟು ಅವ್ರು ಏನು ಮಾಡ್ತಾರೆ ಅಂತಂದರೆ, ನೇರೆಸ್ಟ್ ನಮಗೆ ಯಾವ್ದು ಈಸಿ ಇದೆಯೋ ಅಲ್ಲಿ ಆ ವೆಂಡರ್ ಹತ್ರ ಅವೈಲೇಬಲ್ ಇದೆಯಾ ಇಲ್ವಾ ಅನ್ನೋದು ಸರ್ಚ್ ಮಾಡಿ ನಮಗೆ ತಿಳಿಸ್ತಾರೆ. ಅವಾಗ ನಾವು ಏನಾದರೂ ಅಲ್ಲಿ ಅವೈಲೇಬಲ್ ಇಲ್ಲ ಅಂದರೆ ಅವ್ರು ಬೇರೆ ಕಡೆ ಅರೇಂಜ್ ಮಾಡಿ ನಮ್ಮ ಗಾಡಿನ ಕೊಡ್ತಾರೆ. ಈಗ ನೋಡಿ, ಎಕ್ಸಾಂಪಲ್ ಆಗಿ ನಾವು ಯಾವುದೇ ಒಂದು ಶೋರೂಮಲ್ಲಿ ವಿಸಿಟ್ ಮಾಡಿದಾಗ ನಾವು ಬುಕ್ ಮಾಡಬೇಕಾದ್ರೂ
ಸಮ್ ಟೈಮ್ ತಗೋತಾರೆ ಅವರು. ಏನಂತಂದ್ರೆ ಇವತ್ತೇ ನಾನು ಬುಕ್ ಮಾಡ್ತೀನಿ, ಬುಕ್ ಮಾಡಿ ನಾನು ನಿಮ್ಗೆ ಗಾಡಿ ಇಷ್ಟು ದಿವಸಲ್ಲೇ ಕೊಡ್ತೀವಿ ಅಂತ ಹೇಳ್ತಾರೆ. ಅವಾಗ ಅಟ್ಲೀಸ್ಟ್ ನೀವು ನೋಡ್ಕೊಳ್ಳಿ, ನೀವು ಯಾವುದೇ ಒಂದು ಶೋರೂಮ್ಗೆ ಹೋಗಿ ಬುಕ್ಕಿಂಗ್ ಮಾಡುವಾಗ ನಾವು ಇವತ್ತೇ ಬುಕ್ ಮಾಡ್ತೀನಿ, ಈಗ ತೊಗೊಂಡೇ ಬುಕ್ ಮಾಡ್ತೇನೆ ಅಂತಾರೆ, ಮಿನಿಮಮ್ 2 to 3 hours ಟೈಮ್ ತಗೋತಾರೆ. ಅದೇ ಥರ ನಮ್ಮ ಆನ್ಲೈನಲ್ಲಿ ಆಗುವಾಗ ಮಿನಿಮಮ್ 4 to 5 months, ಸಾರಿ 4 to 4 hours ಆರ್ 3 hours ಟೈಮ್ ತಗೋತಾರೆ ಅವರೆಲ್ಲ ಪ್ರೋಸೆಸ್ ಮಾಡಿ ನಿಮಗೆ ಅದನ್ನ ನೀವು ಕಟ್ಟಿದ ಡೌನ್ ಪೇಮೆಂಟ್ ರೆಸಿಪ್ಟನ್ನು ನಿಮಗೆ ಪ್ರೊವೈಡ್ ಮಾಡೋಕ್ಕೆ. ಅಲ್ಲಿ ಸ್ವಲ್ಪ ನಮ್ಗೆ ಪೇಷನ್ಸ್ ಇರಬೇಕಾಗತ್ತೆ. ಈಗ ಲೋಕಲಲ್ಲಿ ಹೋಗಿ ನಾವು ಕೂತಾಗ ಶೋರೂಮಲ್ಲಿ 1 hour 2 hours ತಗೋತಾರೆ ಎಲ್ಲ ಬುಕ್ಕಿಂಗ್ ಮಾಡಿ ಕನ್ಫರ್ಮ್ ಮಾಡೋಕ್ಕೆ. ಇವರು ಅಲ್ಲೇ ಆನ್ಲೈನಲ್ಲಿ ಕೂತ್ಕೊಂಡು ಎಲ್ಲೇ ಕೂತು ನಾವು ಬುಕ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಪೇಷನ್ಸ್ ತಗೋಬೇಕಾಗತ್ತೆ. ಮತ್ತೊಂದು ಬಂದು ಏನಂತಂದರೆ, ಎಲ್ಲರೂ ಬಂದು ಈಗ ಗಾಡಿ ಬುಕ್ ಮಾಡುವಾಗ ನಾವು ಹೇಳ್ತೀವಿ ಅಥವಾ ನೀವು ಹೇಳ್ತೀರಿ, ನಮ್ಮ ಫ್ರೆಂಡ್ ಯಾರು ತೊಗೋತಾ ಇದ್ದಾರೆ ಅಥವಾ ಯಾರೋ ನಮ್ಮ ರಿಲೇಷನಲ್ಲಿ ತೊಗೋತಾ ಇದ್ದಾರೆ, ಅವಾಗ ಅವ್ರು ಬುಕ್ ಮಾಡಿ ಬಂದಿರ್ತಾರೆ ಗಾಡಿ ಆಲ್ರೆಡಿ. ಅದು ನಮ್ಗೆ ಗೊತ್ತಿರಲ್ಲ, ಅವ್ರು ಹೇಳಲ್ಲ ಬುಕ್ ಮಾಡಿದ್ದೀವಿ ಇಲ್ಲ ಅಂತ ಏನು ಹೇಳಲ್ಲ. ಅಂಥದ್ರಲ್ಲಿ ಅಂಥ ಸಮ್ ಕೇಸಸಲ್ಲಿ ಏನಾಗತ್ತೆ, ನಮ್ಮ ಕಡೆ ಇನ್ಕ್ವೈರಿ ಮಾಡ್ತಾರೆ, ಅದಾಗತ್ತೆ. ಆದ ನಂತರ ಅವ್ರು ಹೇಳ್ತಾರೆ ನಾವು ಬುಕ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಬುಕ್ ಮಾಡಿದ್ದೀವಿ ಅಂತ ಹೇಳಿದಾಗ ಅದ್ರ ಬಗ್ಗೆ ನೀವೇನು ವರಿ ಮಾಡ್ಕೋ ಜರೂರತ್ತಿಲ್ಲ. ಬುಕ್ ಮಾಡಿದ್ರೆ ಅವ್ರು ಬುಕ್ ಮಾಡಿದ್ರ ಕೇಳ್ಕೊಂಡು ಆ ನೇರೆಸ್ಟ್ ವೆಂಡರಲ್ಲಿ ಯಾರು ಬುಕ್ ಮಾಡಿದಾರೋ ಅಲ್ಲಿ ನಮ್ಮ ವೆಂಡರ್ ಕನೆಕ್ಟ್ ಮಾಡಿ ಆ ಪ್ರೊಸೆಸನ್ನ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಅವ್ರು ತಿಳ್ಕೊತಾರೆ. ಇಫ್ ಇನ್ ಕೇಸ್ ಅವ್ರಿಗೇನಾದ್ರು ಅದು ಆಗಲೇ ಇಲ್ಲ ಅಂತಂದರೆ ಅಲ್ಲಿ ಕ್ಯಾನ್ಸಲೇಷನ್ ಮಾಡಿ ಇಲ್ಲಿ ಬುಕ್ ಮಾಡಬೇಕಾಗತ್ತೆ ಗಾಡಿ ಇಲ್ಲಿ ಬುಕ್ ಮಾಡಿದಾಗ ಇವರು ಅವರದ್ದೇ ಆದ ಪ್ರೊಸೆಸ್ ಹೇಳ್ತಾರೆ, ಗಾಡಿ ಯಾವಾಗ ಅವೈಲೇಬಿಲಿಟಿ ಇದೆ ಹೇಳ್ತಾರೆ. ನಿಮ್ಮ ಟೈಮ್ ಏನಾದರೂ ಇದ್ರೆ ಅವ್ರಿಗೆ ಟೈಮ್ ಕೊಟ್ಟು ನೀವು ಗಾಡಿ ಇಲ್ಲಿಂದ ತಗೋಬಹುದು. ಪ್ಲಸ್ ಏನಂತಂದರೆ, ಇವಾಗ ಗಾಡಿ ಅವರು ಆ ಥರನೂ ಹಾಗಾದ್ರೂ ತಗೋತಿರ್ತಾರೆ, ಈಗಾದ್ರೂ ತಗೋತಾ ಇರ್ತಾರೆ. ಬಟ್ ಏನಂದರೆ ಏನಾಗತ್ತೆ ಅಂತಂದರೆ ಎಲ್ಲೋ ಮಿಸ್ಗೈಡ್ ಆಗ್ತಾ ಇರತ್ತೆ. ಏನಂತಂದರೆ ಇವ್ರು ಈ ರೇಟ್ ಕೊಡ್ತಾ ಇದ್ದಾರೆ, ನೀವು ಈ ರೇಟ್ ಕೊಡ್ತೀರಾ ಅಂತ ಕೇಳ್ತಾರೆ. ಅಲ್ಲಿ ನಾವು ಒಂದು 2 ಕಡೆಯಿಂದ ನೋಡಬೇಕಾಗತ್ತೆ, ಈ ರೇಟ್ ಸಿಗ್ತಾ ಇದೆಯಾ ಇಲ್ವಾ ಅಂತ ನೋಡಬೇಕಾಗತ್ತೆ. ಅವ್ರು ರೈಟಿಂಗಲ್ಲಿ ಕೊಟ್ಟಾಗ ಇವ್ರು ಅದನ್ನು ಮ್ಯಾಚ್ ಮಾಡಿ ನಮ್ಗೆ ಗಾಡಿ ಕೊಡ್ತಾರೆ. ಸಮ್ ಟೈಮಿಂಗ್ಸಲ್ಲಿ ಬೇಕಾಗಿರುತ್ತೆ ಗಾಡಿ. ಇಫ್ ಇನ್ ಕೇಸ್ ಅವ್ರ ಹತ್ರ ಅವೈಲೇಬಿಲಿಟಿ ಇದ್ದರೆ ಅವ್ರು ಆ ಟೈಮಲ್ಲಿ ಕೊಡ್ತಾರೆ. ಇಲ್ಲ ಅಂತಂದರೆ ಕಸ್ಟಮರು ಅಥವಾ ಯಾರು ಇದ್ರೆ ಅವ್ರಿಗೆ ನಾವು ಕನ್ವಿನ್ಸ್ ಮಾಡಿ ಸ್ವಲ್ಪ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕಾಗತ್ತೆ. ಅದೇ ಥರ ಈಗ ನೋಡಿ, ಯುಪೋಸಲ್ಲಿ ಯುಪೋಸ್ ಎಲ್ಲರೂ ತೊಗೊಂಡಿದ್ದೀವಿ, ಬಟ್ ಆ ಯುಪೋಸಿಂದ ಬಿಸ್ನೆಸ್ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಅದರಿಂದ ಬೆನಿಫಿಟ್ ತೊಗೋಬೇಕಂತಂದರೆ ನನ್ನ ಪ್ರಕಾರ ಯುಪೋಸಲ್ಲಿ ಕಾರ್ ಬುಕ್ ಮಾಡಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಪರ್ ಮಂತ್ ನೀವು 15,000 20,000 30,000 50,000 ಅರ್ನ್ ಮಾಡ್ಬೋದು. 2 3 4 ವೆಹಿಕಲ್ಸ್ 5 ವೆಹಿಕಲ್ಸ್. ಬಟ್ ಇಲ್ಲಿ ಯೂಸ್ ಇದೆ, ಅದನ್ನು ನಾವು ಯೂಸ್ ಮಾಡ್ಕೋಬೇಕು. ಈಗ ಯುಪೋಸ್ ಅನ್ನೋದು ಅದರಲ್ಲಿ ಇಡೀ ಈಗ ನೋಡಿ ಎಲ್ಲರೂ ತಿಳ್ಕೊಂತಾರ ಏನಂತಂದರೆ, ಎಲ್ಲರೂ ಹೋಗ್ತಾರೆ ರಿಚಾರ್ಜು ಬಿಲ್ ಪೇಮೆಂಟು ಅದನ್ನೇ ಮಾಡ್ಕೊತಿದ್ದಾರೆ. ಬಟ್ ಯುಪೋಸಲ್ಲಿ ಏನಿದೆ, ಆ ಯುಪೋಸಿಂದ ಹೆಂಗಿದೆ, ಆ ಯುಪೋಸ್ ಪವರ್ಫುಲ್ ಏನಿದೆ ಅದನ್ನ ಇನ್ನೂ ಭಾಳಷ್ಟು ಜನ ತಿಳ್ಕೊಂಡಿಲ್ಲ ಅಂತ ತಿಳ್ಕೊತೀನಿ. ನಾನು ಕಾರ್ ಬುಕ್ಕಿಂಗ್ ಅಂದರೆ ಯುಪೋಸಿಂದ ಆಲ್ಮೋಸ್ಟ್ 40,000-50,000 ರೂಪಾಯಿ ಅರ್ನ್ ಮಾಡಿದ್ದೀನಿ. ಈಗ ಗಾಡಿ ಎಲ್ಲರೂ ತಗೋತಾ ಇದ್ದಾರೆ, ಅವ್ರಿಗೆ ಒನ್ಲಿ ನಮ್ಮ ನಾಲೆಡ್ಜ್ ಪ್ರಕಾರ ನಮ್ಮ ಚೀಚಿ ಥ್ರೂ ಏನು ಬೆನಿಫಿಟ್ ಇದೆ ಅದನ್ನು ಹೇಳಿ ಅವ್ರಿಗೆ ನಾವು 100% ಕನ್ವಿನ್ಸ್ ಮಾಡ್ಬೋದು. ಕನ್ವಿನ್ಸ್ ಮಾಡೋಕ್ಕಿದ್ರಲ್ಲಿ ಏನೂ ಇಲ್ಲ, ಅವ್ರು ಆಗಾದ್ರೂ ಗಾಡಿ ತಗೋತಾ ಇದ್ದಾರೆ, ಈಗಾದ್ರೂ ಗಾಡಿ ತಗೋತಾ ಇದ್ದಾರೆ. ಜಸ್ಟ್ ವಾಯ ನಮ್ಮ ಥ್ರೂ ಹೋದರೆ ಅವ್ರಿಗೆ ಇನ್ನೂ ಹೆಚ್ಚು ಬೆನಿಫಿಟ್ ಇದೆ. ಅದನ್ನು ಹೇಳ್ಕೊಟ್ಟು ನಾವು ನಮ್ಮ ಕಡೆಯಿಂದ ಗ್ಲೋಬಲ್ ಕಾರ್ನರ್ನಿಂದ ಗಾಡಿ ಎಷ್ಟು ಆಗತ್ತೆ ಅಷ್ಟು ಹೆಚ್ಚು ಕೊಟ್ಟರೆ, ಎಷ್ಟು ಜನ ನಮ್ಮಲ್ಲಿ ACP CP ಪಾರ್ಟ್ನರ್ಸ್ ಎಲ್ಲರೂ ಇದರಿಂದ ಉಪಯೋಗ ತಗೊಂಡು ಅದರಿಂದ ಅರ್ನ್ ಮಾಡ್ಕೊಳ್ಳಿ. ಎನಿ ಎನಿ ಕ್ವೆರಿ ನಿಮ್ಗೆ ಏನು ಇದ್ದರೆ ಇಡೀ ಕರ್ನಾಟಕದಿಂದ ನನ್ನ ನಂಬರ್ ಇದೆ, ಸಂದೀಪ್ ಸರ್ ಶೇರ್ ಮಾಡ್ತಾರೆ ಅಥವಾ ನಾನು ಶೇರ್ ಮಾಡ್ತೀನಿ ಚಾಟ್ ಬಾಕ್ಸಲ್ಲಿ. ಎನಿ ಕ್ವೆರಿ, ಎನಿ ಗಾಡಿ ನಾನು ಸಣ್ಣ ಗಾಡಿಯಿಂದ ಹಿಡ್ಕೊಂಡು ದೊಡ್ಡ ಫರಾರಿ, ಆಡಿ, BMW ಗಾಡಿವರೆಗೂ ನಮಗೆ ಪ್ಯಾನ್ ಇಂಡಿಯಾದಲ್ಲಿ ಇವರು ಸಪ್ಲೈ ಮಾಡ್ತಾರೆ. ಮಿನಿಮಮ್ 15 to 18 years ಎಕ್ಸ್ಪೀರಿಯನ್ಸ್ ಕಾರಲ್ಲಿದೆ ನಮ್ಮ ವೆಂಡರ್ಗೆ. ನಮ್ಗೆ ಯಾವುದೇ ರೀತಿ ಇಲ್ಲಿ ತಗೊಳ್ಳೋದು ಅಥವಾ ಗ್ಲೋಬಲ್ ಕಾರ್ನರ್ನಲ್ಲಿ ತಗೊಳ್ಳೋದ್ರಿಂದ ಯಾವುದು ಫರಕ್ ಏನಿಲ್ಲ, ಇಲ್ಲಿ ಚೇಂಜಸ್ ಯಾವುದೂ ಇಲ್ಲ. ಸೇಮ್ ಇಲ್ಲಿ ಏನು ಹೋಗಿ ಪ್ರೋಸೆಸ್ ಮಾಡ್ತವೆ ಅದೇ ಪ್ರೋಸೆಸ್ಸನ್ನು ಓನ್ಲಿ ನಮ್ಮ ಗ್ಲೋಬಲ್ ಕಾರ್ನರ್ ವೆಂಡರ್ ಥ್ರೂ ಮಾಡಬೇಕಷ್ಟೇ. ಅವರು ಅಕೌಂಟ್ ನಂಬರ್ ಕೊಡ್ತಾರೆ, ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಇಫ್ ಇನ್ ಕೇಸ್ ಸಮ್ ಕೇಸಸ್ ಇರುತ್ತೆ,
ಏನಂತಂದ್ರೆ ಬುಕ್ ಮಾಡ್ತಾರೆ, ಆಮ್ಯಾಗ ಅವ್ರಿಗೇನೋ ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ. ಅದು ಕ್ಯಾನ್ಸಲ್ ನಮ್ಮಲ್ಲಿ ಆಗತ್ತೆ. ಸಮ್ ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಪ್ರಕಾರ ನೀವು ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ. ಅಲ್ಲಿ ಏನ್ ಪ್ರೊಸೀಜರ್ ಇರುತ್ತೆ ಅಂತಂದ್ರೆ, ಈಗ ಯಾರು ಬುಕ್ ಮಾಡಿದಾರೋ, ಯಾರ ಹೆಸರಲ್ಲಿ ಟ್ರಾನ್ಸ್ಫರ್ ಆಗಿದೆಯೋ ಅವ್ರಿಗೆ ದುಡ್ಡು ಹೋಗ್ಬೇಕು. ಅದೇ ತರ ಅಂದ್ರೆ ಪ್ಯಾನ್ ಕಾರ್ಡ್, ಒಂದು ಆಧಾರ್ ಕಾರ್ಡ್ ಕೇಳ್ತಾರೆ, ಅಕೌಂಟ್ ನಂಬರ್ ಕೇಳ್ತಾರೆ. ಇಫ್ ಇನ್ ಕೇಸ್ ನಾನು ಇವಾಗ ಬುಕ್ಕಿಂಗ್ ಮಾಡಿದೀನಿ, ಬೇರೆ ಇನ್ನೊಬ್ರಿಗೆ ಯಾರಿಗೋ ಹಾಕಿ ಅಂತ ಹೇಳ್ತಾರೆ, ಅದು ಮಾಡಕ್ ಬರಲ್ಲ. ಯಾರ RBI ನಾರ್ಮ್ಸ್ ಪ್ರಕಾರ ಯಾರ ಅಕೌಂಟ್ ಇಂದ ಬಂದಿದೋ ಅವ್ರ ಅಕೌಂಟ್ಗೆ ಕ್ಯಾನ್ಸಲ್ ಆಗಿ ದುಡ್ಡು ಹೋಗುತ್ತೆ. ₹1 ಕಟ್ ಮಾಡಲ್ದೆ ದುಡ್ಡು ಕೊಡ್ತಾರೆ. ಬೇರೆ ಶೋರೂಮ್ ಅಲ್ಲಿ ನೀವೇನಾದ್ರು ಕ್ಯಾನ್ಸಲ್ ಮಾಡಿದ್ರೆ 1% or 2% ಕಟ್ ಡಿಡಕ್ಟ್ ಮಾಡಿ ಕೊಡ್ತಾರೆ. ಬಟ್ ಇಲ್ಲಿ ನಮ್ ಗ್ಲೋಬಲ್ ಕಾರ್ನರ್ ಅಲ್ಲಿ ನಮ್ಮ ವೆಂಡರು ಬ್ಯೂಟಿ ಆಫ್ ಕಾನ್ಸೆಪ್ಟ್ ಅಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ₹1 ನಿಮ್ದು ಯಾವುದೇ ರೀತಿ ದುಡ್ಡು ಕಟ್ ಮಾಡಲ್ಲ, ವಾಪಸ್ ರಿಟರ್ನ್ ಮಾಡ್ತಾರೆ. ಈ ತರ ಕೇಸಸ್ ಆಗ್ತವೆ. ಬುಕ್ಕಿಂಗ್ ಮಾಡ್ತಾರೆ, ಆಮೇಲೆ ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಮಾಡ್ತಾರೆ, ಬಟ್ ದುಡ್ಡೆಲ್ಲ 100% ಸಿಗುತ್ತೆ. ಸಮ್ ಕೇಸಸ್ ಅಲ್ಲಿ ಏನಿರುತ್ತೆ, ಅಲ್ಲಿ ಬುಕ್ ಮಾಡಿ ಬಂದು ಇಲ್ಲೂ ಬುಕ್ ಮಾಡ್ತಾರೆ, ಬಟ್ ಅವ್ರು ಅಲ್ಲಿಂದ ಕ್ಯಾನ್ಸಲ್ ಮಾಡಿ ಇಲ್ಲಿ ಬುಕ್ ಮಾಡ್ಬೇಕಾಗತ್ತೆ. ಇಫ್ ಇನ್ ಕೇಸ್ ಆ ಶೋರೂಮ್ ಅಲ್ಲಿ ಏನಾದ್ರು ಅವ್ರ ಅವೈಲೇಬಿಲಿಟಿ ಇದ್ರೆ ಆ ಶೋರೂಮ್ ಇಂದ ಕೊಡ್ತಾರೆ, ಇಲ್ಲಾಂದ್ರೆ ಬೇರೆ ಕಡೆಯಿಂದ ಅರೇಂಜ್ ಮಾಡಿ ಡೈರೆಕ್ಟ್ ಕಸ್ಟಮರ್ ಮನೆಗೆ ಡೆಲಿವರಿ ಕೊಡ್ತಾರೆ. ಮತ್ತೆ ಇನ್ನೊಂದೇನಂತಂದ್ರೆ, ನೀವು ಏನು ಈ ಲೋಕಲ್ ವೆಂಡರ್ ಹತ್ರ ನೀವು ತಗೊಂಡ್ ಬರ್ತಿರೋ ಅದ್ರ ರೈಟಿಂಗ್ ಅಲ್ಲಿ ಇರಬೇಕು. ಯಾವುದು ಎಕ್ಸೆಸರೀಸ್ ಇರಲಿ, ಎನಿ ಡಿಸ್ಕೌಂಟ್ ಇರಲಿ, ಯಾವ ಡಿಸ್ಕೌಂಟ್ ಇರುತ್ತೋ, ಯಾವ್ದು ಎಕ್ಸೆಸರೀಸ್ ಕೊಡ್ತಾರೋ ಅದನ್ನೆಲ್ಲ ರೈಟಿಂಗ್ ಅಲ್ಲಿ ಕೊಟ್ಟು ಅದನ್ನ ನೀವು ಫಾರ್ವರ್ಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಇದಿಷ್ಟೇ, ಬೇರೆ ಏನು ಕನ್ಫ್ಯೂಸ್ ಮಾಡೋದು ಏನು ಜरूरत ಕನ್ಫ್ಯೂಸ್ ಮಾಡ್ಕೋದು ಏನು ಇದಿಲ್ಲ, ವರಿ ಮಾಡ್ಕೋತರ ಏನಿಲ್ಲ. ಇಲ್ಲಿ ನಾವೇನ್ ಮಾಡ್ತೇವೋ ನಾರ್ಮಲ್ ಅದೇ ತರ ಬುಕ್ಕಿಂಗ್ ನಮ್ GG ಗ್ಲೋಬಲ್ ಗಾರ್ನರ್ ಥ್ರೂ ಮಾಡ್ಬೇಕಷ್ಟೇ. ಅದು ಟೋಟಲಿ ನೀವೇನ್ ಗ್ಲೋಬಲ್ ಗಾರ್ನರ್ ವೆಂಡರ್ ಮಾಡ್ತಿರೋ ಅದಕ್ಕೆಲ್ಲ ಜವಾಬ್ದಾರಿ ಅವರೇ ಇರ್ತಾರೆ. ಯಾವುದೇ ರೀತಿ ಇಲ್ಲಿ 100% ಸೇಫ್ ಇದೆ. ಯಾವುದೇ ರೀತಿ ಇಲ್ಲಿ ಯಾವುದು ಕನ್ಫ್ಯೂಸ್ ಅಥವಾ ಯಾವುದು ಡೌಟ್ ಏನು ಬೇಡ. ಎನಿ ನಿಮ್ಗೇನಾದ್ರು ಹೆಲ್ಪ್ ಬೇಕಿದ್ರೆ ನನ್ನ ನಂಬರ್ ಫೋನ್ ಮಾಡಿ, ನಾನು ನಿಮ್ಗೆ 100% ಹೆಲ್ಪ್ ಮಾಡ್ತೀನಿ ಸರ್. ಮತ್ತೇನಾದ್ರು ಇದೆಯಾ? ಓಕೆ ಚಿದಾನಂದ ಸರ್, ಥ್ಯಾಂಕ್ ಯು. ಐ ಥಿಂಕ್ ನಾನು ಇದನ್ನ ಇನ್ನೊಂಚೂರು ಸಿಂಪಲ್ ಆಗಿ ನಾನು ಒಂದು ಪ್ರಶ್ನೆ ಉತ್ತರದ ರೂಪದಲ್ಲಿ ಕೊಡೋದ. आई थिंक दैट विल बी ऋषिकेश जी, आपको कन्नड़ा थोड़ा आता है, समझ में आता है, कुछ कोई आइडिया है? मैं उनको समझाता हूँ सर. ओके, आप म्यूटेड है सर, आप थोड़ा अनम्यूट कर लेंगे. नहीं, थोड़ा थोड़ा समझ में आता है क्योंकि हमारा सिस्टर बेंगलोर का उसका घर है ना, इसके लिए थोड़ा बहुत आते जाते रहते तो इसको मालूम पड़ता है. ठीक है सर, कोई क्वेश्चन आए तो मैं आपको एक्सप्लेन कर देता हूँ आपको. हाँ, हम लोग ट्रांसलेट कर देंगे, तो आप बता दीजिए. अभी तो इन्होंने पूरा एक पिक्चर जो आप बोले थे कल, तो इन्होंने अपने इधर बता दिया है. फिर भी मैं एक और थोड़ा उसको सिंप्लीफाई वे में कर दूंगा. ओके, सो ताकि क्वेश्चन एंड आंसर्स में वैसे पूछेंगे तो और भी इजीली समझ में आ जाएगा. अगर आपको भी उसमें कुछ इनपुट देना तो आप बीच में आप भी दे सकते हैं. ಓಕೆ ಸರ್, ಚಿದಾನಂದ್ ಜಿ, ಸಿಂಪಲ್ ಪ್ರಶ್ನೆ. ಸೊ ಈಗ ನಾನೊಂದು ಕಾರ್ ತಗೋಬೇಕು, ಸೊ ನಾನ್ ಏನ್ ಮಾಡ್ಬೇಕು? ನಾನು ನನ್ನ ಲೋಕಲ್ ಶೋರೂಮ್ಗೆ ಹೋಗ್ಬೇಕಾ, ಇಲ್ಲಾದ್ರೆ ನಾನೀಗ ಒಂದು ಪರ್ಟಿಕ್ಯುಲರ್ ಕಾರ್ ಸೆಲೆಕ್ಟ್ ಮಾಡಿದೆ, ಫಾರ್ ಎಕ್ಸಾಂಪಲ್ ಕಿಯಾದು ಒಂದು ಮಾಡೆಲ್ ಸೆಲೆಕ್ಟ್ ಮಾಡಿದೀನಿ. ಸೊ ವಾಟ್ ಆಮ್ ಐ ಸಪೋಸ್ ಟು ಡೂ? ಫಸ್ಟ್ ಸ್ಟೆಪ್, ಶುಡ್ ಐ ನಾನು ನನ್ನ ನಿಯರೆಸ್ಟ್ ಶೋರೂಮ್ಗೆ ಹೋಗ್ಬೇಕಾ, ಇಲ್ಲಾದ್ರೆ ಗ್ಲೋಬಲ್ ಗಾರ್ನರ್ಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೇಕಾ? ಗ್ಲೋಬಲ್ ಗಾರ್ನರ್ ಕಾಂಟ್ಯಾಕ್ಟ್ ಮಾಡ್ಬೋದು, ಬಟ್ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಬೇರೆ ಬೇರೆ RTO ಚಾರ್ಜಸ್, ಅಂದ್ರೆ ರೋಡ್ ಟ್ಯಾಕ್ಸ್ ಬೇರೆ ಬೇರೆ ಇರುತ್ತೆ. ಇದು ಎಕ್ಸ್ ಶೋರೂಮ್ ಬಂದು ಪ್ಯಾನ್ ಇಂಡಿಯಾ ಒಂದೇ ಇರುತ್ತೆ. ಹೌದು. ಅದಕ್ಕಿಂತ ಬೆಟರ್ ಏನಂತಂದ್ರೆ ಅವ್ರು ಹೇಳ್ತಾ ಇರೋದು, ನಾವು ಲೋಕಲ್ ಅಲ್ಲಿ ಇರೋ ವೆಂಡರ್ ಹತ್ರ ನೀವು ಕೊಟೇಶನ್ ತಗೊಂಡು ಫಾರ್ವರ್ಡ್ ಮಾಡಿ ಅಂತ ಹೇಳಿ. ಯಾಕೆಂದ್ರೆ ಕಸ್ಟಮರ್ಗೆ ನಮ್ GG ಗ್ಲೋಬಲ್ ಗಾರ್ನರ್ ತಗೋಕೆ, ಕಸ್ಟಮರ್ ಇಲ್ಲಿ ಡೈರೆಕ್ಟ್ ಶೋರೂಮ್ ಅಲ್ಲಿ ತಗೋಕೆ ಅವ್ರಿಗೇನು ಡೌಟ್ ಬೇಡ ಅಂತಗೋಸ್ಕರ ಮ್ಯಾಚ್ ಮಾಡೋಗೋಸ್ಕರ ಕೊಡ್ತಾರ ಸರ್. ಎಕ್ಸಲೆಂಟ್. ಸೊ ಹಾಗಾದ್ರೆ ನಾನು ಫಸ್ಟ್ ಸ್ಟೆಪ್ ಮಾಡ್ಬೇಕಾಗಿರೋದು, ಈಗ ಸಪೋಸ್ ನಾನೇ ಕಾರ್ ಪರ್ಚೇಸ್ ಮಾಡ್ಬೇಕಾದ್ರೆ ನಾನು ಮಾಡ್ಬೇಕಾದ್ರೆ ಕೆಲಸ ಇದ್ದೇನೆ, ಅಥವಾ ನಿಮ್ಮ ಯೂಸರ್, ಈಗ ನೀವು ಯಾರಾದ್ರೂ ನಿಮ್ಮ ಯುಪೋಸ್ ಇರೋರು, ನಿಮ್ಮ ಯೂಸರ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ರಿಲೇಟಿವ್ ಇರ್ಬೋದು, ಯಾರಾದ್ರೂ ಕಾರ್ ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ಫಸ್ಟ್ ಸ್ಟೆಪ್ ಔಟ್ ಮಾಡ್ಬೇಕಾಗಿರೋದಿದ್ದೇನೆ. ಅವರು ಅವರ ನಿಯರೆಸ್ಟ್ ವೆಂಡರ್ ಹತ್ರ ಹೋಗೋದು, ಅವ್ರ ಕಾರ್ ಶೋರೂಮ್ ಹತ್ರ ಹೋಗೋದು, ಅವ್ರ ಕಾರ್ ಮಾಡೆಲ್ ಸೆಲೆಕ್ಟ್ ಮಾಡೋದು, ಅಲ್ಲಿ ಒಂದು ಪರ್ಫಾರ್ಮಾ ಇನ್ವಾಯ್ಸ್ ತರ ಒಂದು ಕೊಡ್ತಾರೆ, ಒಂದು ಅಟ್ಲೀಸ್ಟ್ ಏನ್ ಶೋರೂಮ್ ಪ್ರೈಸ್ ಏನಾಗುತ್ತೆ, ಟ್ಯಾಕ್ಸ್ ಏನಾಗುತ್ತೆ, ಸೊ ಅದ್ರದ್ದು ಲೋಯೆಸ್ಟ್ ಎಷ್ಟು ಲಾಸ್ಟ್ ರೇಟ್ ಏನ್ ಕೊಡ್ತಾರೆ, ನೀವೇನ್ ಬಾರ್ಗೇನ್ ಮಾಡ್ಬೋದು ಅದಲ್ಲೇ ಬಾರ್ಗೇನ್ ಮಾಡ್ಬಿಡಿ ಫಸ್ಟೇನೆ. ಸೊ ಸಪೋಸ್ ಆ ಗಾಡಿ ಬೆಲೆ 8,16,000 ಕೊಡ್ತೀವಿ ಹೇಳಿದ್ರೆ, ಸೊ ಅವರು ರಿಟರ್ನ್ ಒಂದು ಬುಕಿಂಗ್ ಇಂದ ಮುಂಚೆ ಒಂದು ಕೊಡ್ತಾರೆ ನಿಮ್ಗೆ ಒಂದು
ಈ ಪ್ರೈಸ್ ನಾವು ಲಾಸ್ಟ್ Writing ಅಲ್ಲಿ ಕೊಡ್ಬೋದು, ಕೊಡ್ತಾರೆ ಕೊಡ್ತಾರೆ. ಎಸ್, ಕೊಟೇಶನ್ ಕೊಡ್ತಾರೆ, ಎಕ್ಸಾಕ್ಟ್ಲಿ. ಸೊ ನಾವು ಆ ಕೊಟೇಶನ್ ತಗೊಂಡು ನಾವು ಮಾಡ್ಬೇಕಾದ್ರೆ ಸೆಕೆಂಡ್ ಸ್ಟೆಪ್ ಏನು ಅಂತ ಕೇಳಿದ್ರೆ ಏನ್ ಮಾಡ್ಬೇಕು ಸರ್? ಸೆಕೆಂಡ್ ಸ್ಟೆಪ್, ಈ ಕೊಟೇಶನ್ ನನಗೆ ಈಗ ಸಿಕ್ಕಾಯ್ತು, ಸೊ ಈಗ ನಾನು ಈ ಗಾಡಿ ಸೆಲೆಕ್ಟ್ ಆಯ್ತು. ಸರ್ ಸೆಕೆಂಡ್ ಸ್ಟೆಪ್ ಏನಂತಂದ್ರೆ ನಮ್ಮ ನಿಖಿಲ್ ಅಂತ ಇದಾರೆ, ಅವ್ರ ನಿಖಿಲ್ಗೆ ಅದರ್ವೈಸ್ ನಮ್ಮ ವೆಂಡರ್ಗೆ ಅದನ್ನ ಕೊಟೇಶನ್ ಪಾಸ್ ಮಾಡ್ಬೇಕು ಸರ್. ವಾಟ್ಸಪ್ ಥ್ರೂನೋ ಅಥವಾ ಮೇಲ್ ಥ್ರೂನೋ ಅದನ್ನ ನೀವು ಕಳಿಸ್ಬೇಕಾಗತ್ತೆ. ಕಳಿಸಿದಾಗ ಅವ್ರು ಅದನ್ನ ಮ್ಯಾಚ್ ಮಾಡ್ತಾರೆ ಸರ್. ಓಕೆ, ಹೇಳ್ಬಿಡ್ತೀನಿ. ಸೊ ಸೆಕೆಂಡ್ ಪ್ರಶ್ನೆ, ಸೊ ಸೆಕೆಂಡ್ ಸ್ಟೆಪ್ ಇಸ್ ಸಿಂಪಲ್. ಸೊ ನಾವು ನಮ್ಮ ಒಂದು ಆಲ್ ಓವರ್ ಇಂಡಿಯಾ ಗ್ಲೋಬಲ್ ಗಾರ್ನರ್ದು ವೆಂಡರ್ ಇವರು ರಿಷಿಕೇಶನ್ ಅವ್ರು ನಮ್ಮ ವೆಂಡರ್ ಇದ್ದಾರೆ. ಸೊ ಇವರೇ ಪ್ಯಾನ್ ಇಂಡಿಯಾ ಟೋಟಲ್ ಕಂಪನಿಗೆ ಏನ್ ಸೇಲ್ ನೋಡ್ತಾ ಇರೋದು ಇವರೇನೆ. ಇದಲ್ದೇನೆ ನಮ್ಮ ಕಂಪನಿಯ ಒಂದು ಎಕ್ಸ್ಕ್ಲೂಸಿವ್ ವೆಂಡರ್ ಹೆಡ್ ಒಬ್ರು ಇದ್ದಾರೆ, ವೆಂಡರ್ ಚಾನಲ್ ಹೆಡ್ ಮಾಡ್ತಾ ಇರೋರ ನಿಖಿಲ್ ಸಿಂಘಾನಿಯಾ ಅನ್ನೊಬ್ರು ಇದ್ದಾರೆ. ಅವರಿಗೆ ನಾವು ಮೇಲ್ ಕಳಿಸ್ಬೇಕು. ಸೊ ನಿಮ್ಮ CP ಅಥವಾ ನಿಮ್ಮ MCP ಕೇಳಿದ್ರೆ ಅವ್ರ ಮೇಲ್ ID ಕಳಿಸ್ಕೊಡ್ತಾರೆ. ಸೊ ಅಥವಾ ನೀವು ACP ಆಗಿದ್ರೆ ನಿಮ್ಮ ಹತ್ರ ಅವ್ರ ಮೇಲ್ ID ಇರಲೇಬೇಕು, ಬಿಕಾಸ್ ನಿಮ್ಮ ಪ್ರತಿಯೊಂದು ವೆಂಡರ್ ಅಪ್ರೂವಲ್ ಗೆ ಅವ್ರಿಗೆ ನೀವು ಮೇಲ್ ಮಾಡ್ಲೇಬೇಕು. ಸೊ ನೀವು ಮಾಡ್ಬೇಕಾದ್ರೆ ಎರಡನೇ ಕೆಲಸ ಇಷ್ಟೇನೆ, ನೀವು ಇವರಿಗೆ ಮೇಲ್ ಕಳಿಸೋದು. ಸೊ ಕಂಪನಿ ಏನ್ ಮಾಡುತ್ತೆ, ನೀವು ಕೊಟ್ಟಿರೋ ಕೊಟೇಶನ್ ನಿಜವಾಗ್ಲೂ ಜೆನ್ಯೂನ್ ಆಗಿದೆಯಾ ಅಂತ ಅವರ ಡೀಲರ್ಸ್ ಜೊತೆ ಮ್ಯಾಚ್ ಮಾಡ್ತಾರೆ. ರೈಟ್, ದಿಸ್ ವಿಲ್ ಬಿ ದ ಸೆಕೆಂಡ್ ಸ್ಟೆಪ್. ಓಕೆ, ಸೊ ಈಗ ಇವ್ರು ಇನ್ನೊಂದು ಪ್ರಶ್ನೆ ಹೇಳಿದ್ರು. ಇದರಲ್ಲಿ ಸಪೋಸ್ ನಾನೀಗ ಆಲ್ರೆಡಿ ನನ್ನ ಲೋಕಲ್ ನಾನು ನನ್ನ ನಿಯರೆಸ್ಟ್ ಮಾರುತಿ ಯಾವ್ದೋ ಡೀಲರ್ ಹತ್ರ ಹೋದೆ, ನಾನು ಒಂದು ಎರ್ಟಿಕಾ ಬುಕ್ ಮಾಡ್ಬಿಟ್ಟಿದ್ದೀನಿ. ಆಲ್ರೆಡಿ ನಾನು ಬುಕ್ ಮಾಡ್ಬಿಟ್ಟಿದ್ದೀನಿ ಒಂದು 5,000 10,000. ಯೂಶಲಿ ಅವ್ರೇನ್ ಮಾಡ್ತಾರೆ, ಒಂದು 5,000 10,000 ಬುಕ್ ಮಾಡ್ಸಕ್ ಟ್ರೈ ಮಾಡ್ತಾರೆ. ರೈಟ್ ಸರ್? ಎಸ್. ಸೊ ಆ ತರ ಆಗಿದ್ರೆ ನಾವು ಅದು ಮಾಡಬೇಡಿ ಅಂತ ಹೇಳ್ತೀರಾ, ಇಲ್ಲ ಮಾಡಿ ಅಂತ ಹೇಳ್ತೀರಾ ನೀವು? ಅದು ಮಾಡಬೇಡಿ ಅಂತ ಹೇಳ್ತಾರೆ ಸರ್. ಇಫ್ ಇನ್ ಕೇಸ್ ಮಾಡಿದ್ರೂ ಅದು ಅಲ್ಲಿ ಆ ಡೆಲಿವರಿ ಅವನು ಆ ಶೋರೂಮ್ ಕೊಡ್ಲೇ ಇಲ್ಲ ಅಂತಂದ್ರೆ ನಾವು ಬೇರೆ ಕಡೆ ಅರೇಂಜ್ ಮಾಡ್ಬೇಕಾಗತ್ತೆ. ಅದು ಮಾಡದೇ ಇರೋದು ಚೆನ್ನಾಗಿರುತ್ತೆ. चित्तानंद सर, एक सेकंड इसमें कैसा ना, आप लोकल में प्राइस लीजिएगा लेकिन बुकिंग ना करिए वहाँ पे. हाँ, वही तो बोल रहा हूँ सर. नहीं करने से अच्छा रहेगा. नहीं करने से अच्छा रहेगा. अगर डीलर बोलता है कि मैं बुकिंग के बिना प्राइस नहीं दूंगा, तो आप मुझे जो गाड़ी चाहिए मैसेज करो, वो आपका एरिया का प्राइस मैं निकाल के दूंगा, कोई प्रॉब्लम नहीं. ओके, ಸೊ ಐ ಥಿಂಕ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಸೊ ದಯವಿಟ್ಟು ಲೋಕಲ್ ವೆಂಡರ್ ಹತ್ರ ನಮ್ಮ ಶೋರೂಮ್ ಅಲ್ಲಿ ಪೇ ಮಾಡಿ ಬುಕ್ ಮಾಡಬೇಡಿ. ಸೊ ದಟ್ ಯು ಹ್ಯಾವ್ ಟು ಗೋ ಥ್ರೂ ಗ್ಲೋಬಲ್ ಗಾರ್ನರ್. ಸೊ ಅವ್ರ ಪ್ರೈಸ್ ಕೊಡದಿದ್ರು ಕೂಡ ದೇ ವಿಲ್ ಗಿವ್ ಯು ದ ಎಕ್ಸಾಕ್ಟ್ ಪ್ರೈಸ್. ಫ್ಯಾಂಟಾಸ್ಟಿಕ್. ಸೊ ವಾಟ್ ವಿಲ್ ಬಿ ದ ಫೋರ್ತ್ ಸ್ಟೆಪ್? ಸೊ ಫೋರ್ತ್ ಸ್ಟೆಪ್ ಸರ್, ಈಗೇನ್ ಮಾಡ್ತಾರೆ? ಸೊ ಕಂಪನಿ ವಾಟ್ ದೇ ಆರ್ ಗೋಯಿಂಗ್ ಟು ಡೂ, ಈಗ ಸಪೋಸ್ ನನ್ನ ಗಾಡಿ ಸೆಲೆಕ್ಟ್ ಆಯ್ತು, ನಾನು ಫೈನಾನ್ಸ್ ಅಲ್ಲಿ ಹೋಗ್ಬೇಕು, ಐ ಡೋಂಟ್ ಹ್ಯಾವ್ ಫುಲ್ ಪೇಮೆಂಟ್, ಸೊ ನಾನು ಲೋನ್ ಥ್ರೂ ಹೋಗ್ತೀನಿ. ಸೊ ಹೌ ಆರ್ ಯು ಹೌ ಇಸ್ ಗ್ಲೋಬಲ್ ಗಾರ್ನರ್ ಹೆಲ್ಪಿಂಗ್ ಮೀ? ಸರ್, ಇಫ್ ಇನ್ ಕೇಸ್ ಇವ್ರೇನಾದ್ರು ಇಲ್ಲಿ ಲೋಕಲ್ ಅಲ್ಲಿ ಯಾರಿಗಾರ ಇವ್ರೇನಾದ್ರು ಲೋನ್ ಮಾಡ್ಕೋರಿದ್ರೆ ಇಲ್ಲಿ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಮ್ ಕಂಪ್ನಿಯಿಂದ SBI ಅಂದ್ರೆ ಒಂದ್ ಎರಡು ಮೂರು ಫೈನಾನ್ಸ್ ಇದೆ, ಅವ್ರಿಗೆ ಇವರು ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಫೈನಾನ್ಸ್ ಮಾಡೋಕ್ಕಿಂತನೂ ಅಲ್ಲಿ 10,000 15,000 ರೂಪಾಯಿ ಕಡಿಮೆ ಮಾಡ್ತಾರೆ, ಮತ್ತೆ ಪ್ರೊಸೆಸಿಂಗ್ ಫೀ ಎಲ್ಲ ಕಟ್ ಮಾಡಿಸ್ತಾರೆ. ಅದನ್ನ ಲೋನ್ ಮಾಡಿ ಕೊಡೋಕೆನೂ ಅವ್ರು ರೆಡಿ ಇದ್ದಾರೆ. ಓಕೆ, ಸೊ ಹಾಗಾದ್ರೆ ಲೋನ್ದು ಚಿಂತೆ ಇಲ್ಲ. ನಂದು ಡಾಕ್ಯುಮೆಂಟ್ಸ್ ಸ್ಟ್ರಾಂಗ್ ಇದ್ರೆ, ಸಿಬಿಲ್ ಸ್ಕೋರ್ ಸರಿ ಇದ್ರೆ ಐ ಕ್ಯಾನ್ ಕಾಂಟ್ಯಾಕ್ಟ್ ಗ್ಲೋಬಲ್ ಗಾರ್ನರ್. ಸೊ ನೀವ್ ಹೇಳ್ತಾ ಇದ್ರೆ ಗ್ಲೋಬಲ್ ಗಾರ್ನರ್ ಹತ್ರ ಲೋನ್ ಕೂಡ ಕಡಿಮೆಗೆ ಸಿಕ್ಕುತ್ತೆ. ಇಫ್ ಇನ್ ಕೇಸ್ ಸರ್, 1 ಸೆಕೆಂಡ್ ಸರ್, ಇಲ್ಲಿ ಲೋಕಲ್ ಅಲ್ಲಿ ಫೈನಾನ್ಸರ್ ಕೂತಿರ್ತಾರೆ, ನಾನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ಮಿನಿಮಮ್ ಪ್ರೊಸೆಸಿಂಗ್ ಚಾರ್ಜ್ 20,000 25,000 15,000 ತಗೋತಾರೆ. ಅದನ್ನು ನಮ್ ವೆಂಡರ್ ಥ್ರೂ ಮಾಡಿದ್ರೆ ಅದನ್ನು ವೇ ಆಫ್ ಮಾಡಿಸ್ತಾರೆ ಸರ್. ಓಕೆ, ಸೊ ಈಗ ಹಾಗಾದ್ರೆ ಬಿಫೋರ್ ಲೋನ್ ನಾನೀಗ ಗಾಡಿ ಬುಕ್ ಮಾಡಬೇಕು ಥ್ರೂ ಗ್ಲೋಬಲ್ ಗಾರ್ನರ್. ಸೊ ವಾಟ್ ಇಸ್ ದ ಪ್ರೈಸ್ ಯು ಟೋಲ್ಡ್, ಅದು ಪ್ಲೀಸ್ ಹೇಳ್ಬಿಡಿ, ಸೊ ದಟ್ ಅವ್ರಿಗೆ ಒಂದಾಗ್ಲಿ. ಯಾವ ರೇಂಜ್ಗೆ ಕ್ಯಾ बुकिंग अमाउंट रहता है वो बोल दीजिए. जी सर. हरिकेश भाई आप बोलेंगे? बुकिंग अमाउंट कैसे रहता है? अभी 25,000 रुपीज भी ले सकते हैं अगर अबो 50 लाख का गाड़ी है. 5 लाख तक का है, अगर 5 लाख से ऊपर है तो 50,000 भी ले सकते हैं, कोई प्रॉब्लम नहीं है. ओके, सो एक बड़ा गाड़ी अगर आप कोई भी लग्जरियस कार तक भी आप दे सकते हैं अगर कोई 1 लाख रुपए. हाँ, यस, BMW, Audi, Mercedes, Jaguar, सब गाड़ियां मिलेगी. 1 CR तक का गाड़ी मिलेगा, नो इश्यू. एंड उसमें बुकिंग अमाउंट जो रहेगा वो डिपेंड्स रहता है, डिपेंड ऑन मिनिमम 1 लाख. हाँ, यस, 1 लाख 2 लाख रुपीस बुकिंग अमाउंट रहता है. ಜೈಸಾ ಹೆಂಗೆ ಅಂದ್ರೆ ಸರ್, ಇಲ್ಲಿ ರೇಟ್ ಯಾವ ತರ ಹೈ ಆಗತ್ತೋ ಆ ತರ ಬುಕಿಂಗ್ ಅಮೌಂಟ್ ಹೆಚ್ಚಾಗತ್ತೆ. ಅಂದ್ರೆ 25,000 ಇರುತ್ತೆ, 50 ಇರುತ್ತೆ, ಮೇಗಾ 1 ಲ್ಯಾಕ್ ಇರುತ್ತೆ, 2 ಲ್ಯಾಕ್ಸ್ ವರೆಗೆ ಇರುತ್ತೆ. ಡಿಪೆಂಡ್ಸ್ ಅಪಾನ್ ಗಾಡಿ ವ್ಯಾಲ್ಯೂ ಸರ್. ಫ್ಯಾಂಟಾಸ್ಟಿಕ್. ಸೊ ಇಲ್ಲಿ ತನಕ ನಿಮ್ಗೆ ಅರ್ಥ ಆಗಿದೆ. ಸೊ ಇದರಲ್ಲಿ ಚಿದಾನಂದ್ ಅವರು ಒಂದು ಮಾತು ಹೇಳಿದ್ರು,
ಗಾಡಿ ಬುಕ್ ಮಾಡುವಾಗ ಒಂದು 3-4 ಅವರ್ಸ್ ನಿಮಗೆ ರೆಸಿಪ್ಟ್ ಎಲ್ಲ ಬರೋದಕ್ಕೆ ಟೈಮ್ ಹಿಡಿಯುತ್ತೆ, ಬಿಕಾಸ್ ಆನ್ಲೈನ್ ಪ್ರೋಸೆಸ್ ಆಗೋದಕ್ಕೆ. ಸೊ ಇಟ್ ವಿಲ್ ಟೇಕ್ ಟೈಮ್. ಸೊ ನೀವು ಹಾಕಿದ ತಕ್ಷಣ ಅರ್ಧ ಗಂಟೆನಲ್ಲಿ ಪ್ರೆಷರೈಸ್ ಮಾಡಬೇಡಿ. ಸೊ 4-5 ಅವರ್ಸ್ ಅಂತ ನಿಮ್ಗೆ ಹೇಳಿದ್ದಾರೆ. ಸೊ ಯು ಕೀಪ್ ಇಟ್ ಅಟ್ಲೀಸ್ಟ್ ಅ ಡೇ ಟೈಮ್, ಸೊ ದಟ್ ನಿಮ್ ದುಡ್ಡು ಗ್ಲೋಬಲ್ ಗಾರ್ನರ್ಗೆ ಹೋಗಿದೆ, ಭಯ ಪಡೋದೇನೋ ಬೇಡ. ಸೊ ದೇ ವಿಲ್ ಸೇಫ್ಲಿ ಗಿವ್ ಯು ದ ಅದಕ್ಕೆ ಬೇಕಾಗಿ ನೀವು ಪೇಮೆಂಟ್ ಮಾಡಿರೋದಕ್ಕೆ ಇನ್ವಾಯ್ಸ್ ಕೊಟ್ಟೆ ಕೊಡ್ತಾರೆ. ಸೊ ದಟ್ ಇಸ್ ಫಸ್ಟ್ ಒಂದು ಪ್ರಿಕಾಷನರಿ ಅವ್ರು ಹೇಳಿದ್ರು. ಓಕೆ, ಸೊ ಯೂಶಲಿ ಶೋರೂಮ್ ನಲ್ಲಿ ನಮಗೆ ಮಿಸ್ಗೈಡ್ ಮಾಡೋ ಚಾನ್ಸಸ್ ಇರುತ್ತೆ, ಸರ್ ಅದಿರಲ್ಲ ಇದಿರಲ್ಲ ಅಂತ. ಸೊ ಅದು ಕೂಡ ಆಗ್ಬೇಡಿ ಅಂತ ನಮ್ ಚಿದಾನಂದ್ ಅವರು ಹೇಳಿದ್ರು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾವ್ ಅಲ್ಲಿ ಹೇಳ್ತಾರೆ ಆಕ್ಸೆಸರೀಸ್ ಅಲ್ಲಿ ಸಿಕ್ಕಲ್ಲ ಸರ್, ಅದ್ ಕೊಡಲ್ಲ, ನಿಮ್ಗೆ ಆ ಪ್ರೈಸ್ ಹಿಂಗ್ ಮಾಡ್ತಾರೆ, ನಮ್ಮ ಹತ್ರ ತಗೊಂಡ್ರೆ ಇದಾಗುತ್ತೆ ಅಂತ ಹೇಳೋದಕ್ಕೆ ಏನ್ ಹೇಳ್ತೀರಾ ನೀವು? ಸರ್ ಆ ರೀತಿ ಯಾವ್ದು ಚಾನ್ಸಸ್ ಇರಲ್ಲ, ಯಾಕಂದ್ರೆ ಆಲ್ ಪ್ಯಾನ್ ಇಂಡಿಯಾ ಒಂದೇ ಇದು ರೇಟ್ ಇರುತ್ತೆ, ಎಕ್ಸ್ ಶೋರೂಮ್ ರೇಟು. ಇಲ್ಲೇನ್ ಮಾಡ್ತಾರಂತಂದ್ರೆ ಸ್ವಲ್ಪ ಜನ ಸರ್ ನಮ್ಗೆ ಇನ್ನೂ ಬೆನಿಫಿಟ್ ಹೆಚ್ಚು ತಗೋಣ ಗ್ಲೋಬಲ್ ಗಾರ್ನರಿಂದ, ಇನ್ನೂ ಹೆಚ್ಚು ಸಿಗತ್ತೆ ಅದ ತಿಳ್ಕೊಂಡು ಅಲ್ಲಿ ಮಿಸ್ಗೈಡ್ ಮಾಡೋರು ಇರ್ತಾರೆ. ಇನ್ನೂ ಒಂದು 10,000 ಕಡಿಮೆ ಹಾಕಿ ಕೊಡಿ ಅಥವಾ ಈ ತರ ಇರುತ್ತೆ. ಅದನ್ನ ಆ ತರ ಯಾರಿಗೂ ನಾವು ಮೋಸ ಹೋಗ್ಬೇಡಿ ಅಂತ ಹೇಳ್ತಾರದು ಸರ್. ಆ ತರ ಯಾವ್ದು ಇರಲ್ಲ, ಪ್ಯಾನ್ ಇಂಡಿಯಾ ಒಂದೇ ರೇಟ್ ಇರುತ್ತೆ. ಓಕೆ, ಸೊ ಇಲ್ಲಿ ತನಕ ಐ ಥಿಂಕ್ ನಾವೆಲ್ಲರೂ ಪ್ರಶ್ನೆ ಕೇಳ್ಬೋದು. ಓಪನ್ ಮಾಡ್ತೀನಿ, 1 minute, ನೀವು ನಿಮ್ಮ ಹ್ಯಾಂಡ್ ರೈಸ್ ಮಾಡಿರಿ. ಸೊ ನಿಮಗೂ ನಿಮ್ಮ ಪ್ರಶ್ನೆ ಕೇಳಕ್ಕೆ ಅವಕಾಶ ಕೊಡ್ತೀನಿ. ಓಕೆ, ಸೊ ಇಲ್ಲಿಗೆ ಇದು ಮುಗೀತು. ಸೊ ವಾಟ್ ಇಸ್ ದ ಪ್ರೋಸೆಸ್ ಐ ಹ್ಯಾವ್ ಟು ಡೂ ಇನ್ ಮೈ ಯುಪಾಸ್? ಸೊ ಈಗ ನನ್ನ ಕಸ್ಟಮರ್ ನಾನು ಕಾರ್ ತಗೋತಾ ಇದ್ದಾರೆ, ಸೊ ನನ್ನೊಂದು ಯೂಸರ್ ಕಾರ್ ತಗೋತಾ ಇದ್ದಾರೆ. ಸೊ ಆಗಿದ್ದಾಗ ನಾನು ಯುಪಾಸ್ ಅಲ್ಲಿ ನನ್ನ ಯುಪಾಸ್ಗೆ ಅವ್ರನ್ನ ಆಡ್ ಮಾಡಬೇಕು. ನನ್ನ ಬಿಲ್ ಏನಾದ್ರು ನಾನು ಅಪ್ಲೋಡ್ ಮಾಡಬೇಕಾ, ಇಲ್ಲ ನಾನು ಎಂಕ್ವೈರಿ ನಾನು ಇಲ್ಲಿಂದ ಹಾಕ್ಬೇಕಾ? ಸೊ ವಾಟ್ ಇಸ್ a UPOS owner have to do, and what is the UPOS commission which the UPOS owner is going to get for the car? ಅದು ಯಾವ್ಯಾವ ಸೆಗ್ಮೆಂಟ್ ಗೆ ಎಷ್ಟೆಷ್ಟು ಅಮೌಂಟ್ ಸಿಕ್ಕುತ್ತೆ ಅದು ಹೇಳ್ಬಿಡಿ. ಸಿಂಪಲ್ ಪ್ರೊಸೆಸ್ ಸರ್ ಇದು. ಇದೇನಂತಂದ್ರೆ ಗಾಡಿ ಡೆಲಿವರಿ ಆದ ನಂತರ ಇನ್ವಾಯ್ಸ್ ಬರುತ್ತೆ ಸರ್ ಕಸ್ಟಮರ್ಗೆ. ಇನ್ವಾಯ್ಸ್ ಬಂದಾಗ ಯಾವ ಯುಪಾಸ್ ಥ್ರೂ ಬುಕ್ಕಿಂಗ್ ಮಾಡಿದಾರೋ ಅವ್ರಿಗೆ ಅದನ್ನ ಡಿಟೇಲ್ ತಗೊಂಡು ಒಂದು ಗ್ಲೋಬಲ್ ಗೂಗಲ್ ಫಾರ್ಮ್ ಅನ್ನ ಕಳಿಸ್ತಾರೆ. ಆ ಗೂಗಲ್ ಫಾರ್ಮ್ ಅಲ್ಲಿ ಗಾಡಿ ಹೆಸರು, ಗಾಡಿ ವ್ಯಾಲ್ಯೂ, ಅದ ಯಾವ ಕಸ್ಟಮರ್ಗೆ ನಮ್ಮ GG ಕಾಯಿನ್ ಹೋಗ್ಬೇಕು, ಅವ್ರ ಯೂಸರ್ ನೇಮು, ಯಾವ ಯುಪೋಸ್ ಇಂದ ಬುಕ್ಕಿಂಗ್ ಮಾಡಿದ್ರೆ ಆ ಯೂಸರ್ ನೇಮ್ ಅನ್ನ ಹಾಕಿ ಸಬ್ಮಿಟ್ ಮಾಡ್ಬೇಕಾಗತ್ತೆ ನಿಖಿಲ್ ಸರ್ಗೆ ಸರ್. ನಿಖಿಲ್ ಸರ್ ಏನ್ ಮಾಡ್ತಾರೆ, ಅದನ್ನ ಇದನ್ನು ನಮ್ಮ ವೆಂಡರ್ ಹತ್ರ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಅವ್ರಿಗೆ ಅದನ್ನು ಕ್ರಾಸ್ ವೆರಿಫಿಕೇಶನ್ ಮಾಡಿ ಅದು ಸರಿಯಾಗಿದ್ರೆ ಅದನ್ನ ಯುಪೋಸ್ ಯಾವ ಯುಪೋಸ್ ಥ್ರೂ ಆಗಿರುತ್ತೆ ಆ ಯುಪೋಸ್ ಕಮಿಷನ್ ಹೋಗುತ್ತೆ ವಾಲೆಟ್ ಅಲ್ಲಿ, ಕಸ್ಟಮರ್ಗೆ GG ಕಾಯಿನ್ ಹೋಗುತ್ತೆ. ವಿದಿನ್ 10 days ಒಳಗಡೆ ಆಗತ್ತೆ ಅದು ಪ್ರೋಸೆಸ್ ಎಲ್ಲ, ಗಾಡಿ ಡೆಲಿವರಿ ಆದ ನಂತರ. ಮತ್ತೇನಂದ್ರೆ ಸರ್ ಇಲ್ಲಿ ಏನು ಕ್ವಶನ್, ಇನ್ನೊಂದು ಪ್ರಶ್ನೆ ಅಂದ್ರೆ ಎಷ್ಟು ಅಮೌಂಟ್ ಸಿಗುತ್ತೆ, ಎಷ್ಟು ಕಮಿಷನ್ ಸಿಗುತ್ತೆ, ಎಷ್ಟು ಅಮೌಂಟ್ ಸಿಗತ್ತೆ ಅಂದ್ರೆ, ಈಗ ಸರ್ 2,500 ಒಂದು ಅಂದ್ರೆ 7,000 ವರೆಗೆ 2,500, 7,000 ಅಬೌವ್ 4,000 ಇದೆ, ಅಪ್ ಟು 14 lakhs, 14 lakhs ಅಬೌಟ್ 20 lakhs ವರೆಗೆ 8,000 ಇದೆ. 20 lakhs ಅಂದ್ರೆ 7 ಲಕ್ಷದೊಳಗಡೆ ಇರೋ ಗಾಡಿಗೆ ಎಷ್ಟು ಸಿಗುತ್ತೆ? 2,500 ಸರ್. ಒಂದು 7 ಲಕ್ಷದ ಗಾಡಿ ನಿಮ್ಮ ಕಡೆಯಿಂದ ಮಾರಾಡಿದ್ರೆ 2,500 ರೂಪಾಯಿ ಸಿಗುತ್ತೆ. 2,500 ರೂಪಾಯಿ, 2,500 ರೂಪಾಯಿ ಯುಪೋಸ್ ಓನರ್ ಸಿಗುತ್ತೆ. ಕಸ್ಟಮರ್ಗೆ ಎಷ್ಟು ಗಾಡಿ ಎಕ್ಸ್ ಶೋರೂಮ್ ರೇಟ್ ಇದೆಯೋ ಅಷ್ಟು ಕಾಯಿನ್ ಕಸ್ಟಮರ್ಗೆ ಹೋಗುತ್ತೆ. GG ಕಾಯಿನ್ ಸಿಗುತ್ತೆ. ಹೌದು. 7 lakhs ಅಬೌವ್ 14 lakhs ವರೆಗೆ 15 lakhs ವರೆಗೂ 4,000 ಕಮಿಷನ್ ಹೋಗುತ್ತೆ ಯುಪೋಸ್ ಓನರ್ಗೆ, ಪ್ಲಸ್ ಕಸ್ಟಮರ್ GG ಕಾಯಿನ್ ಹೋಗುತ್ತೆ. ಎಷ್ಟು ಗಾಡಿ ಎಕ್ಸ್ ಶೋರೂಮ್ ವ್ಯಾಲ್ಯೂ ಇದೆಯೋ ಅಷ್ಟು. ಅಬೌಟ್ 20 lakhs ಅಬೌವ್ ಸರ್ 12,000 ಸರ್, ಇಟ್ಸ್ ಅ ಲಾಸ್ಟ್. ಓಕೆ, ಸೊ ವಾಟ್ ಇಫ್ ಒಂದು BMW ನ ಫೆರಾರಿನ ಏನಾದರೂ ಸೆಲ್ ಮಾಡಿದ್ರೆ ವಾಟ್ ಇಸ್ 12,000 ಸರ್, 12,000. ಓಕೆ, it's a last, that's the maximum slab. Yeah maximum. Okay, like इनोवा जैसे इनोवा हो गया, फिर आपका किया का गाड़ी हो गया, सेल्टोस हो गया, सो ये सब हाईएस्ट रेंज में आता है जी. ओके, तो इस पे मैक्सिमम 12,000 तक यूपॉस में कमीशन मिलता है. तो मैं वही सवाल इनसे पूछ रहा था कि अगर बड़ा गाड़ी लाइक अभी 80 लाख का या 1 करोड़ का गाड़ी कोई ले रहा तो भी 12,000 ही रहता है मैक्सिमम कमीशन? नहीं, तो बड़ा वो अलग हो जाएगा, बढ़ेगा, उसका सिस्टम अलग है सर. मैक्सिमम अभी हमको कंपनी से जो भी दिया है 12,000 रुपए ही है, उसके अबव नहीं दिया हुआ है फिलहाल. आई थिंक हाँ, तो लग्जरियस सेगमेंट पे कोई टच नहीं किया अभी तक. हाँ, तो 30 लाख से 1 करोड़ का सेगमेंट अलग है, वो पूरे सेगमेंट अलग है. उसमें मेरे
सॉरी हरकेश भाई, आपका वॉइस नहीं आ रहा है हरकेश भाई। डिस्कनेक्ट आ रहा 30 लाख से हाँ। आवाज आ रहा है अभी? आ रहा हाँ है। जी हाँ जी बोलिए। अभी 30 लाख का जो 30 लाख से 1 करोड़ का जो सेगमेंट है वो उसके अंदर में ही आता है, जो 12.5 का हाईएस्ट है। ओके 1 करोड़ के ऊपर जो जाता है उसका सेगमेंट ही टोटल अलग हो जाता है, वो डिपेंडिंग में चला जाता है। ठीक है सर, वो तो ओके अभी फाइन, हम वी विल टेक इट 12,500. So that is one thing. Yes. So my one more thing is ಈಗ so okay ಸರ್ ಒಂದ್ ಸೆಕೆಂಡ್ ಸರ್ ಹಾ, ನಾನು ಕೇಳಿ, ಹೇಳ್ತೀನಿ ಸರ್. ಹೇಳಿ. ಇಫ್ ಇನ್ ಕೇಸ್ ಏನಾದ್ರೂ ಅದಕ್ಕೆ ಯು ಪಿ ವಿ ಜನರೇಟ್ ಆಗ್ಬೇಕಾ Yes. ಅಂದ್ರೆ ಯು ಪಿ ವಿ ಬೇಕಂತಂದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕಂತಂದ್ರೆ 6% ಏನ್ ಗಾಡಿ ವ್ಯಾಲ್ಯೂ ಇದೆಯೋ ಅದಕ್ಕನ್ನ ಪ್ಲಸ್ 6% ಪೇ ಮಾಡಿದ್ರೆ ಎಷ್ಟು ಲ್ಯಾಕ್ಸ್ ಗಾಡಿ ಇದೆಯೋ ಅಷ್ಟು ಯು ಪಿ ವಿ ಜನರೇಟ್ ಆಗುತ್ತೆ ಸರ್. ಪ್ಲಸ್ 6% ಹಾಕಿ ಕೊಡ್ಬೇಕಾಗತ್ತೆ. ಇಫ್ ಇನ್ ಕೇಸ್ ಒಂದು ಎಕ್ಸಾಂಪಲ್ 10 ಲ್ಯಾಕ್ಸ್ ಇದೆ, 10 ಲ್ಯಾಕ್ಸ್ ಗಾಡಿಗೆ 6% ಎಕ್ಸ್ಟ್ರಾ ಆಡ್ ಮಾಡಿ ಪೇ ಮಾಡಿದ್ರೆ ನಮ್ಮ ವೆಂಡರ್ಗೆ ಪ್ಲಸ್ ಯು ಪಿ ವಿ ಜನರೇಟ್ ಆಗುತ್ತೆ ಸರ್. ಓಕೆ, ಸೊ ಸ್ನೇಹಿತರೆ ಇದೊಂದು ಅರ್ಥ ಆಗ್ಲಿ. ಸೊ ನಾವು ತಗೊಳ್ಳುವಂತ ಗಾಡಿ ಗ್ಲೋಬಲ್ ಕಾರ್ನರ್ ಇಂದ ರೈಟ್ ನಾವು ಏನ್ ಗಾಡಿ ತಗೋತೀವಿ ಅದರಲ್ಲಿ ಯೂಸರ್ಗೆ ಜಿಜಿ ಕಾಯಿನ್ ಸಿಗುತ್ತೆ. ಸೊ ನಿಮ್ಗೆ ಗೊತ್ತಿರಬಹುದು ಜಿಜಿ ಕಾಯಿನ್ಸ್ ಇಸ್ ಆಸ್ ಗುಡ್ ಆಸ್ ಮನಿ ಓನ್ಲಿ. ಸೊ ಅದು ನಾಳೆ ಮನಿಯಾಗಿ ಯೂಸ್ ಮಾಡಕ್ ಆಗೇ ಆಗುತ್ತೆ. ಬಟ್ ಈಗ ಗ್ಲೋಬಲ್ ಕಾರ್ನರ್ದು ಯು ಪಿ ವಿದು ವ್ಯಾಲ್ಯೂ ಗೊತ್ತಿರೋರಿದ್ರೆ, ಹೂ ಹ್ಯಾಸ್ ಅಂಡರ್ಸ್ಟುಡ್ ದ ಪವರ್ ಆಫ್ ಸರ್ಕಲ್, ಈಗ ಕರ್ನಾಟಕ ಸರ್ಕಲ್ ಎಲ್ಲ ನಮ್ದೆಲ್ಲ ಏನಿದೆ ಗೊತ್ತಾಗಿದ್ರೆ, ಸೊ ಇದ್ರ ಥ್ರೂ 6% ಎಕ್ಸ್ಟ್ರಾ ನೀವು ಪೇ ಮಾಡಕ್ಕೆ ರೆಡಿ ಇದ್ರೆ ಅದು ಅಡಿಷನಲ್ ಕಸ್ಟಮರೇ ಬೇರ್ ಮಾಡಬೇಕು. ಸೊ ಆ ಕಸ್ಟಮರ್ ಬೇರ್ ಮಾಡಿದ್ರೆ ಸೊ ದಟ್ ಮಚ್ ಆಫ್ ಯು ಪಿ ವಿ ವಿಲ್ ಆಲ್ಸೋ ಬಿ ಜನರೇಟೆಡ್. ಸೊ ಆ ಯು ಪಿ ವಿ ನೀವು ಅದರಲ್ಲೂ ಕೂಡ ಕ್ಯಾಶ್ ಬ್ಯಾಕ್ ಬರ್ಬೋದು. ಸೊ ಐ ಆಲ್ವೇಸ್ ಸೇ ದಿಸ್ ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮ ಆ ಯು ಪಿ ವಿ ಇಫ್ ದೇ ಟಚ್ ಇಟ್ ಅಟ್ 4th ಲೆವೆಲ್, ಸೊ ಬರೀ 4th ಲೆವೆಲ್ ಟಚ್ ಆದ್ರೆ ಸೊ ನೀವು ಏನ್ ಕಾರ್ ಪರ್ಚೇಸ್ ಮಾಡ್ತೀರಾ ಸೊ ಅದ್ರ ದುಡ್ಡು ನಿಮ್ ಕಾರ್ ಫ್ರೀ ಆಗೋಗುತ್ತೆ ಅಂಡ್ ಅಡಿಷನಲ್ ಎಕ್ಸ್ಟ್ರಾ ದುಡ್ಡು ನಿಮ್ಗೆ ಸಿಗುತ್ತೆ ಮೈ ಸರ್ಕಲ್ ಅಲ್ಲಿ. ಸೊ ಐ ಥಿಂಕ್ ಇದು ಮಿಸ್ ಮಾಡಬೇಡಿ. ಸೊ ಕಾರ್ ಸೆಗ್ಮೆಂಟ್ ಅಲ್ಲಿ ಯು ಪಿ ವಿ ಹೋಗದೆ ಇದ್ರೆ ದಟ್ ಇಸ್ ಬಿಗ್ ಲಾಸ್ ವಾಟ್ ಯು ಗೋಯಿಂಗ್ ಟು ಡೂ ಅನ್ಕೋತೀನಿ. ಐ ಥಿಂಕ್ ವಿ ಹ್ಯಾವ್ ಕವರ್ಡ್. ಸೊ ಇನ್ನು ಡೆಲಿವರಿ ಪಾರ್ಟ್ ಒಂದು ಹೇಳ್ಬಿಡಿ. ಸೊ ಲಾಸ್ಟ್ ಪಾರ್ಟ್ ಇನ್ನೊಂದು ಪಾಯಿಂಟ್ ಆಡ್ ಮಾಡ್ತೀನಿ ಸರ್. ಸಾರಿ ಪ್ಲೀಸ್, ಮಿಡಲ್ ಅಲ್ಲಿ ಇಂಟರ್ಫಿಯರ್ ಆದೆ ಸರ್. ಇಫ್ ಇನ್ ಕೇಸ್ 11th ಒಳಗಡೆ ಏನಾದ್ರು ಬುಕ್ ಮಾಡಿದ್ರೆ 1 ಯು ಪಿ ವಿ ಫ್ರೀ. ಕಾರ್ ಏನಾದ್ರು 11th ಒಳಗಡೆ ಬುಕ್ ಮಾಡಿದ್ರೆ ಜಿಜಿ ಗ್ಲೋಬಲ್ ಕಾರ್ ಹತ್ರ 1 ಯು ಪಿ ವಿ ಫ್ರೀ ಆಗಿ ಕೊಡ್ತಾ ಇದಾರೆ ಸರ್ ಕಂಪ್ನಿಯಿಂದ. ಥ್ಯಾಂಕ್ ಯು. ಓಕೆ, ಸೊ 11th ಒಳಗಡೆ ಯಾರಾದ್ರೂ ಕಾರ್ ಬುಕ್ ಮಾಡಿದ್ರೆ ಸೊ ಯು ಹ್ಯಾವ್ ಎ ಚಾನ್ಸ್ ಟು ಗೆಟ್ 1 ಯು ಪಿ ವಿ ಫಾರ್ ದ ಪರ್ಚೇಸ್ ಆಫ್ ಕಾರ್. ಓಕೆ, ಸೊ ಈಗ ಫೈನ್. ಐ ಥಿಂಕ್ ನನ್ನ ಕಡೆಯಿಂದ ಒಂದೇ ಲಾಸ್ಟ್ ಪ್ರಶ್ನೆ ಇದೆ ಅಂತ ಹೇಳಿದ್ರು. ಸೊ ಡೆಲಿವರಿ ನೀವು ಯು ವಿಲ್ ಗಿವ್ ಇಟ್ ಟು ದ ಕಸ್ಟಮರ್ಗೆ ಎಲ್ಲಿ ಅಡ್ರೆಸ್ ಕೊಡ್ತಾರೆ ಸೊ ಯು ವಿಲ್ ಡೆಲಿವರ್ ದ ವೆಹಿಕಲ್ ಅಲ್ಲಿ ಕೊಡ್ತೀರಾ ಅಲ್ವಾ? ಶೋರ್. ಎಸ್ ಸರ್. ಕಸ್ಟಮರ್ ಮನೆಗೆ ನೀವು ಎಲ್ಲಿಂದ ಡೆಜಿಗ್ನೇಷನ್ ಕೊಟ್ಟಿರ್ತೀರೋ ಅದೇ ಅಲ್ಲೇ ಡೈರೆಕ್ಟ್ ಆಗಿ ಡೆಲಿವರಿ ಆಗುತ್ತೆ ಸರ್ ಗಾಡಿ. ಇಫ್ ಇನ್ ಕೇಸ್ ನೇರೆಸ್ಟ್ ವೆಂಡರ್ ಹತ್ರ ಅರೇಂಜ್ ಆದ್ರೆ ನೇರೆಸ್ಟ್ ವೆಂಡರ್ ಇಂದ ಆಗುತ್ತೆ, ನೇರೆಸ್ಟ್ ಶೋರೂಮ್ ದಿಂದ. ಇಫ್ ಇನ್ ಕೇಸ್ ಅಲ್ಲಿ ಏನಾದ್ರು ಇಲ್ಲ ಗಾಡಿ ಅವೈಲೇಬಿಲಿಟಿ ಇಲ್ಲ ಅಂತಂದ್ರೆ ಡೈರೆಕ್ಟ್ ಕಸ್ಟಮರ್ಗೆ ಅರೇಂಜ್ ಮಾಡಿ ಕಸ್ಟಮರ್ ಮನೆಗೆ ಡೆಲಿವರಿ ಆಗುತ್ತೆ. ಸೂಪರ್. ಸೊ ಕ್ವಿಕ್ ಆಗಿ ನೀವು ಎಷ್ಟು ಗಾಡಿ ಮಾರಿದ್ದೀರಾ, ಇದರಿಂದ ಎಷ್ಟು ಲಾಭ ಪಡೆದಿದ್ದೀರಾ ಅದು ಹೇಳ್ಬಿಡಿ. ಇನ್ ಟೋಟಲ್ ಸರ್ ನಾನು ಇಲ್ಲಿವರೆಗೆ ಗಾಡಿ ಸೇಲ್ ಮಾಡಿದ್ದು 6. ಓ ಫ್ಯಾಂಟಾಸ್ಟಿಕ್. 6 ಗಾಡಿ ವೆಹಿಕಲ್ ಸೇಲ್ ಆಗಿದೆ ಸರ್ ಇಲ್ಲಿವರೆಗೆ ನನ್ನ ಹತ್ರ. ನಾನು ಟೋಟಲ್ ಆಗಿ ನಾನು ಎ ಸಿ ಪಿನೂ ಸೇಲ್ ಮಾಡಿದ್ದಾರೆ, ನಾನು ಸೇಲ್ ಮಾಡೋದ್ರಲ್ಲಿ ನಾನು ಇಲ್ಲಿವರೆಗೆ ಅದರಿಂದ ಅರ್ನ್ ಮಾಡಿದ್ದು 24,000 ರೂಪೀಸ್ ಸರ್. ಸೂಪರ್. ನಾನು ಎ ಸಿ ಪಿ ಒಬ್ರು ಮಾಡಿದ್ದು 10,000 ರೂಪೀಸ್. ಸೊ ನಿಮ್ದು ಯುಪೋಸ್ ಅರ್ಧ ದುಡ್ಡು ಬಂದ್ಬಿಡ್ತು, ಡಿಜಿಟಲ್ ಮಾಲ್ ಆಲ್ಮೋಸ್ಟ್ ಬಂದಾಗಿದೆ ಸರ್. ಇನ್ನೊಂದು 2-3 ಗಾಡಿ ಇದೆ ರನ್ನಿಂಗ್ ಅಲ್ಲಿ. ಅದಕ್ಕೆ ಬಂದ್ರೆ ಈ ಕಾರ್ ಸೆಗ್ಮೆಂಟ್ ಅಲ್ಲೇ ನಾವು ದುಡ್ಡು ಗಳಿಸಿದೀವಿ ಅಷ್ಟೇ. ओके ग्रेट. सो ऋषिकेश भाई, अभी बहुत सारे लोग हैंड राइज तो किए हैं, सवाल तो अभी करेंगे. चिदानंद जी भी रहेंगे, अगर जिनको हिंदी में पूछ सकते तो आपसे हिंदी में डायरेक्टली पूछेंगे, नहीं तो कन्नड़ा में पूछेंगे तो ये भी है, ये आंसर करेंगे. सो मैं एक एक करके इनको अनम्यूट करता हूँ. सो they can ask your questions. So first to GG, so you can unmute yourself and you can ask. ಸರ್ ಈಗ ಆಲ್ರೆಡಿ ಕಾರ್ ತಗೊಂಡ್ಬಿಟ್ಟಿದ್ದಾರೆ. ಹಲೋ, ಕೇಳ್ತಾ ಇದೆ ಸರ್, ಹೇಳಿ. ಬೋಲಿ ನಾ. ಕಾರ್ ತಗೊಂಡಿದ್ದಾರೆ ಬಟ್ ಅವ್ರು ಲೋನ್ ಹೋಗಿದ್ದಾರೆ. ಗಾಡಿ ತಗೊಂಡು ಲೋನ್ ಹೋಗಿದ್ದಾರೆ ಸರ್. ಹೋಗಿದ್ದಾರೆ, ಲೋನು ಆಗಿದೆ ಅವ್ರಿಗೆ. ಗಾಡಿ ನೆಕ್ಸ್ಟ್ ವೀಕ್ ಅಲ್ಲಿ ಡೆಲಿವರಿ ಆಗುತ್ತೆ. ಬಟ್ ಆ ಲೋನ್ ಏನಾದ್ರು ಟ್ರಾನ್ಸ್ಫರ್ ಮಾಡಕ್ಕಾಗತ್ತಾ ಜಿಜಿಗೆ? ಈಗ ನೋಡಿ ಸರ್, ಲೋನ್ ಆಗಿದೆ ಆಲ್ರೆಡಿ, ಗಾಡಿ ಡೆಲಿವರಿ ಆಗಿದೆಯಾ ಇಲ್ಲ? ಇನ್ನೂ ಆಗಿಲ್ಲ, ನೆಕ್ಸ್ಟ್ ವೀಕ್ ಡೆಲಿವರಿ ಆಗುತ್ತೆ. ಇಲ್ಲಿ ನಮ್ಮಲ್ಲಿ ಏನ್ ಮಾಡಕ್ಕಾಗಲ್ಲ ಸರ್. ಈಗ
ಹೌದಾ, ಸರಿ. ಸೊ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ, ಬುಕ್ಕಿಂಗ್ ಕಂಪ್ಲೀಟ್ ಆಗಿ ಹೋಗಿದೆ, ಬುಕ್ಕಿಂಗ್ ಆಗಿ ಹೋಗಿದೆ, ಗಾಡಿ ಡೆಲಿವರಿಗೆ ಬಂದಿದೆ. ನಾವು ಹೌದು, ಫಸ್ಟ್ ಹೌದು. ನಮ್ಮಲ್ಲೇ ತಗೋಬೇಕಾದ್ರೆ ನಮ್ ಥ್ರೂನೇ ಬುಕ್ಕಿಂಗ್ ಆಗ್ಬೇಕು ಸರ್ ಗಾಡಿ. ಅಲ್ಲ ನಾನೇನ್ ಹೇಳ್ತಾ ಇರೋದು, ಈಗ ಲೋನ್ ಏನಾದ್ರು ಟ್ರಾನ್ಸ್ಫರ್ ಮಾಡೋ ಅವಕಾಶ ಇದೆಯಾ? ಇಲ್ಲ ಸರ್, ಮಾಡಕ್ ಬರಲ್ಲ, ಆಲ್ರೆಡಿ ಪ್ರೋಸೆಸ್ ಆಗಿದೆ. ಹಾ. ಓಕೆ, ಅದೊಂದೇ ಕ್ವಶನ್. ಥ್ಯಾಂಕ್ ಯು ಸರ್. Okay, so thank you. So Abdur Razak, sir, you can unmute. Puche. ಸರ್ ಗುಡ್ ಈವ್ನಿಂಗ್ ಸರ್, ಸಂದೀಪ್ ಸರ್. Good evening, sir. Good evening. ಸರ್ ನನ್ನ ಕ್ವಶನ್ ಏನಂತಂದ್ರೆ, ಇವಾಗ ನನ್ನ ಕಸ್ಟಮರ್ ಏನಾದ್ರು ಕಾರ್ ಬೈ ಮಾಡ್ಬೇಕು ಅಂದ್ಕೊಂಡ ಆಗಿದ್ರೆ ಅವರು ಗೂಗಲ್ ಫಾರ್ಮ್ ನ ಇದು ಕೊಟೇಶನ್ ನ ಸಬ್ಮಿಟ್ ಮಾಡ್ಬೇಕು ನಿಖಿಲ್ ಸರ್ಗೆ. ಅದಾದ್ಮೇಲೆ ಅವರು ಮನಿನ ಏನಾದ್ರು ಕಳಿಸ್ಬೇಕು ಅನ್ನೋ ಹಾಗಿದ್ರೆ ಚೆಕ್ ಮುಖಾಂತರ ಕಳ್ಸೋದಾ ಅಥವಾ ಕ್ಯಾಶ್ ಅನ್ನೇ ಕಳ್ಸೋದಾ, ಅದೇ ಅಥವಾ ನಮ್ಮ UPAS ಮುಖಾಂತರ ಅವರು ಅಪ್ಲೋಡ್ ಮಾಡ್ಬೇಕಾ ದುಡ್ಡನ್ನ ಅಂತ ನನ್ನ ಕ್ವಶನ್ ಸರ್. ಸರ್ ಇಲ್ಲೇನಂತಂದ್ರೆ ದುಡ್ಡು ತಗೋಕಾಗಲ್ಲ, ಚೆಕ್ ತಗೋಕಾಗಲ್ಲ. ಇಲ್ಲಿ ಬಂದು NFT ಸರ್, ನಮ್ ಡೀಲರ್ ಯಾರಿದಾರೋ ಅವ್ರದ್ದು NFT ನಂಬರ್ ನಿಮ್ಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ ಅನ್ನ ಕೊಡ್ತೀವಿ. ಆ ಬ್ಯಾಂಕ್ ಅಕೌಂಟ್ ಡೀಟೇಲ್ಗೆ ನೀವು NFT ಮಾಡಿದ್ರೆ ಆಯ್ತು ಸರ್. ಅಲ್ಲ ಸರ್, ನಾವು ಯೂಸರೇ ಮಾಡ್ಬೇಕಾ ಅಥವಾ ಇಲ್ಲ ಸರ್ ಅದನ್ನೇ ನಾನು ಹೇಳ್ತೀನಿ ಸರ್. ಇದು ಅದೇ ಹೇಳ್ತಾರೆ ಸರ್, ದಿಸ್ ಇಸ್ ಅವರ್ ಡ್ಯೂಟಿ. ನಿಮ್ಗೆ ಕಮಿಷನ್ UPAS ಕಮಿಷನ್ ಬರ್ತದೆ, ನಮ್ ಡ್ಯೂಟಿ ಇದು. ನಾನು ಹೇಳ್ತಾ ಇರೋದು ಅಂತಂದ್ರೆ, ನೀವು ಕೊಟೇಶನ್ ಕಸ್ಟಮರ್ ತಗೊಂಡ್ಬರ್ಲಿ, ಬಿಕಾಸ್ ಕಸ್ಟಮರ್ ಒಂದು ಟ್ರಾನ್ಸ್ಪರೆನ್ಸಿ ಇರ್ತದೆ. ಸೊ ಕಸ್ಟಮರ್ಗೆ ಅವ್ರ ಶೋರೂಮ್ಗೆ ಹೋಗಿ ಅವರು ವಿಸಿಟ್ ಮಾಡಿ ಗಾಡಿ ನೋಡಿ ಟೆಸ್ಟ್ ಡ್ರೈವ್ ತಗೊಂಡು ಒಂದು ಕೊಟೇಶನ್ ತಗೊಂಡಾಗ, ಸೊ ಹಿ ವಿಲ್ ಬಿ ಕನ್ವಿನ್ಸ್ಡ್, ಓಕೆ ದಿಸ್ ಇಸ್ ದ ಪ್ರೈಸ್ ವಿಚ್ ಐ ಆಮ್ ಗೋಟ್ ಟು ಗೆಟ್ ಅಂತ. ಸೊ ಅವ್ರು ತಗೊಂಡ್ ಬಂದ ಮೇಲೆ ನೀವು ಅವ್ರಿಗೆ ಹೇಳ್ಬೇಕಾಗಿರೋದು ಇಷ್ಟೇ ಸರ್, ನೀವು ತಂದ ಮೇಲೆ ನನಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳಿ. ಸೊ ಇದು ನಿಖಿಲ್ ಅವ್ರಿಗೆ ಕಳ್ಸೋದು, ವೆಂಡರ್ ಕಳಿಸ್ಬೇಕಾಗಿರೋ ಕೆಲಸ ನಿಮ್ ಕೆಲಸ, ರೈಟ್? ಸೊ ನೆಕ್ಸ್ಟ್ ಪೇಮೆಂಟ್ ಅವ್ರ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ನಮ್ಮ ವೆಂಡರ್ ಏನಿದೆ, ಗ್ಲೋಬಲ್ ಕಾರ್ನರ್ ವೆಂಡರ್ ಇದ್ದಾರಲ್ಲ, ಸೊ ಇವ್ರ ಅಕೌಂಟಿಗೆ ನೀವು ನೆಫ್ಟ್ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಬ್ಯಾಂಕ್ ವಯ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತಾ ಇದ್ರ. ಸೊ ಕ್ಯಾಶ್ ಇದು ನೀವು ತಗೋಬೇಡಿ. ಸೊ ಲೆಟ್ ದ ಕಸ್ಟಮರ್ ಡೂ ದ ಟ್ರಾನ್ಸಾಕ್ಷನ್. ಬಟ್ ಆ ಕಸ್ಟಮರ್ಗೆ ನಂಬಿಕೆ ಯಾವಾಗ ಬರುತ್ತೆ ಅಂತಂದ್ರೆ, ಕಸ್ಟಮರ್ ನೋಡೋದು ಕಂಪನಿ ನೋಡ್ತಾ ಇಲ್ಲ, ಕಸ್ಟಮರ್ ನೋಡ್ತಾ ಇರೋದು ನಿಮ್ಮನ್ನ ನೋಡ್ತಾ ಇರೋದು, ಬಿಕಾಸ್ ನೀವು ಅಲ್ಲಿರೋ ಲೋಕಲ್ ಪರ್ಸನ್. ಸೊ ಯು ಹೆಲ್ಪ್ ಹಿಮ್, ಈ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡಿ. ಸೊ ಲೆಟ್ ಹಿಮ್ ಡೂ ದ ಟ್ರಾನ್ಸಾಕ್ಷನ್. ಸೊ ಅವ್ರಿಗೆ ಇದೆಲ್ಲ ಹೇಳ್ಕೊಡಿ, ಸರ್ ಇಷ್ಟಿಷ್ಟು ಟೈಮ್ ಹಿಡಿಯುತ್ತೆ, ಈ ತರ ಬೆನಿಫಿಟ್ಸ್ ಇದೆ, ಸೊ ನಿಮಗೂ ಇದರಿಂದ ಲಾಭ ಬರುತ್ತೆ. ಸೊ ದಿಸ್ ಆಲ್ ಥಿಂಗ್ಸ್, ಈ GG ಕಾಯಿನ್ಸ್ ಏನ್ ಇಂಪಾರ್ಟೆನ್ಸ್ ಏನಿದೆ, ಸೊ GG ಮನಿ ಏನ್ ಇಂಪಾರ್ಟೆನ್ಸ್ ಇದೆ, ಅದು ಎಕ್ಸ್ಪ್ಲೈನ್ ಮಾಡಿದ್ರೆ ಹಿ ವಿಲ್ ಬಿ ಕನ್ವಿನ್ಸ್. ಸೊ ದಿಸ್ ಇಸ್ ದ ಪ್ರೋಸೆಸ್ ಯು ಹ್ಯಾವ್ ಟು ಫಾಲೋ. ಓಕೆ ಸರ್. ಮತ್ತೊಂದು ಇನ್ನೊಂದು ಸರ್, ಅಲ್ಲಿ ನೀವು NFT ಆದ ನಂತರ ನಮ್ಮ ವೆಂಡರ್ಗೆ ಅವ್ರದ್ದು ಒಂದು ಪ್ಯಾನ್ ಕಾರ್ಡ್, ಒಂದು ಆಧಾರ್ ಕಾರ್ಡ್ ಕಳಿಸ್ಬೇಕಾಗತ್ತೆ ಅಷ್ಟೇ. ಎಸ್, ಡಾಕ್ಯುಮೆಂಟ್ಸ್ ಕಳಿಸಬೇಕು ಕಸ್ಟಮರ್ ಸರ್. ಹೌದು ಸರ್, ಕಸ್ಟಮರ್. ಓಕೆ ಸರ್. ಸೊ ಬುಕಿಂಗ್ ಅವ್ರ ಹೆಸರಲ್ಲೇ ಆಗೋದಲ್ವಾ? ಇಫ್ ಇನ್ ಕೇಸ್ ನಾಳೆ ಏನಾದ್ರು ಹೋಗಿ ಸರ್ ಕ್ಯಾನ್ಸಲ್ ಆದ್ರೆ ಅವ್ರಿಗೆ ದುಡ್ಡು ಬರ್ಬೇಕಲ್ಲ, ಅವ್ರ ಹೆಸರಿಂದ ಕಳಿಸಿದ್ರೆ ಚೆನ್ನಾಗಿರತ್ತೆ. ಆದಷ್ಟು ಪ್ರಿಪೇರ್ ಮಾಡಿದ್ರೆ ಸರ್, ಕಸ್ಟಮರ್ ಅಕೌಂಟ್ ಇಂದ ದುಡ್ಡು ಹಾಕಿ ಕಸ್ಟಮರ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಪ್ರೊವೈಡ್ ಮಾಡಿ. ಕಸ್ಟಮರ್ ಅವರು ಯೂಸರ್ ID ಏನಿದೆಯೋ GG ಆಪ್ ಅಲ್ಲಿ ಅದೇ ನಂಬರ್ ಇಂದ ಅವರು ಇದ್ ಮಾಡ್ಬೇಕಾಗುತ್ತಲ್ಲ ಸರ್? ಇಲ್ಲ ಸರ್, ಇಲ್ಲ ಅದೇನು ಜರೂರತ್ತಿಲ್ಲ ಸರ್. NFT ಡೈರೆಕ್ಟ್ ಅವ್ರ ಅಕೌಂಟ್ ಇಂದ ನಮ್ಮ ಅಂದ್ರೆ ನಮ್ಮ ವೆಂಡರ್ ಅಕೌಂಟ್ಗೆ ಹಾಕಿದ್ರೆ ಸಾಕು. ಯಾವ್ದು ಯೂಸರ್ ಇದಕ್ಕೆ ಈಗೇನು ಜರೂರತ್ತಿಲ್ಲ ಸರ್. ಅದು ಯಾವಾಗ ನಾವು ಗೂಗಲ್ ಫಾರ್ಮ್ ಫಿಲ್ ಮಾಡ್ತು. ಅಲ್ಲ, ಗೂಗಲ್ ಫಾರ್ಮ್ ಫಿಲ್ ಮಾಡೋದು UPAS ಹೇಗೆ ಅಂತ ಸರ್, ಅದು ಗಾಡಿ ಡೆಲಿವರಿ ಆದ ನಂತರ ಗೂಗಲ್ ಫಾರ್ಮ್ ಫಿಲ್ ಮಾಡ್ಬೇಕಾಗತ್ತೆ ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಶಶಿಕಲಾ ಅವ್ರದ್ದು. ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ ಮೇಡಮ್. ಶಶಿಕಲಾ MV. ಹಲೋ ಮೇಡಮ್, ಕೇಳಿ. ಓಕೆ, ಇದು ಬ್ಯಾಂಕ್ ಥ್ರೂ ಅಂತ ಹೇಳಿದ್ರಲ್ಲ, ಬ್ಯಾಂಕ್ಗೆ ನೀವು ಥ್ರೂ ಅಂದ್ರೆ ವೆಂಡರ್ ಅಲ್ಲಿಗೆ ನಾವು ಬ್ಯಾಂಕ್ಗೆ ಇದು ಮಾಡಿರ್ತೀರಾ, ಇಲ್ಲ ಶೋರೂಮ್ಗೆ ಅಂತನಾ? ಯಾವ್ದು ಕಾರ್ ಶೋರೂಮ್ಗೆ ಅಂತಾನೆ ವೆಂಡರ್ ಮಾಡಿರೋದಾ, ಇಲ್ಲ ಬ್ಯಾಂಕ್ ಥ್ರೂ ಲೋನ್ಗೆಲ್ಲ ಹೇಳಿದ್ರಲ್ಲ, ಲೋನ್ ಅವೈಲಬಲ್. ಸೊ ಹೇಗೆ ಅಂತ ಅದು? ಈಗ DSA ಇರುತ್ತೆ, ಡೈರೆಕ್ಟ್ ಆಗಿ ಸಪ್ರೇಟ್ ಆಗಿ ಆಫೀಸ್ ಎಲ್ಲ ಇದು ಮಾಡಿರ್ತಾರೆ. ಸೊ ಅಲ್ಲಿಗೆ ವೆಂಡರ್ ಮಾಡಿ ಅಂಡ್ ದೆನ್ ಅಲ್ಲಿ ಥ್ರೂ ನಾವು ಲೋನ್ಗೆ ಪ್ರೊಸೀಡ್ ಮಾಡ್ಬೋದಾ? ಹೇಳಿ ಸರ್. ಮೇಡಮ್, ಇಲ್ಲ, ಇದು ನೀವು ಕಾರ್ ಲೋನ್ಗೆ ಸಪೋಸ್ ಈಗ ಶೋರೂಮ್ಗಳಲ್ಲೇನೆ ಲೋನ್ಗೆ ಕೂತಿರ್ತಾರಲ್ವಾ, ಅಲ್ಲೇ ಫೈನಾನ್ಸಸ್ ಇರ್ತಾರೆ. ಸೊ ಒಂದೊಂದು ಕಂಪನಿ ಅವ್ರ ಫೈನಾನ್ಸಸ್ ಅಲ್ಲೇ ಇರ್ತಾರೆ. ಸೊ ಅವ್ರೀಗ ಫಾರ್ ಎಕ್ಸಾಂಪಲ್ ಇವತ್ತು ಕಂಪನಿನೇ ಫೈನಾನ್ಸ್ ಮಾಡ್ತಾ ಇದೆ. ಈಗ ಟಾಟಾ ಕಾರ್ ತಗೋತಾ ಇದ್ರೆ ಟಾಟಾನೇ ಫೈನಾನ್ಸ್ ಮಾಡ್ತಾ ಇದೆ, ಟಾಟಾದವ್ರದೇನೆ ಫೈನಾನ್ಸಿಂಗ್ ಸ್ಕೀಮ್ ಪ್ರೋಗ್ರಾಮ್ ಇದೆ.
ಸೊ ನೀವು ಅಲ್ಲೂ ತಗೋಬಹುದು. ಇಲ್ಲದೆ ಹೋದ್ರೆ ಈ ನಿಮ್ಮ ಲೋನ್ ಫೆಸಿಲಿಟಿ ನಮ್ಮ ಕಂಪನಿನೇ ಮಾಡ್ಕೊಡುತ್ತೆ, ಗ್ಲೋಬಲ್ ಗಾರ್ನರೇ ನಿಮಗೆ ಆ ಲೋನ್ ಮಾಡ್ಕೊಡುತ್ತೆ. ಸೊ ಅದೇ ಹೇಳಿದ್ದು, ನೀವು ನಮ್ಮ ಹತ್ರ ಮಾಡುವಾಗ ನಿಮ್ ಪ್ರೊಸೆಸಿಂಗ್ ಫೀಸು ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ತಗೊಂಡಿರೋರು ಹೇಳ್ತಾ ಇರೋದು, ಕಂಪನಿ ಹೇಳ್ತಾ ಇರೋದಲ್ಲ. ಇಲ್ಲಿ ಚಿದಾನಂದನ್ ಅವರು ಕೂಡ ನಮ್ಮ ಹಾಗೇನೆ ಒಂದು ನಮ್ಮ ಹಾಗೇನೆ ಒಂದು ಪಾರ್ಟ್ನರ್ ಕಂಪನಿಗೆ. ಸೊ ಅವರು ಒಂದು 5-6 ಕಾರ್ ಮಾರಾಟ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು, ಸೊ ನಾವು ಗ್ಲೋಬಲ್ ಗಾರ್ನರ್ ಥ್ರೂ ನಾವೊಂದು ಲೋನ್ ಪ್ರೊಸೆಸ್ ಮಾಡಿಸ್ಕೊಂಡ್ರೆ ಅದು ಕಡಿಮೆ ಆಗುತ್ತೆ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಾಗಿರೋದು ಇಷ್ಟೇ, ಗ್ಲೋಬಲ್ ಗಾರ್ನರ್ಗೆ ಹೇಳಿದ್ರೆ ಸಾಕು. ಗ್ಲೋಬಲ್ ಗಾರ್ನರ್ ನಿಮ್ಗೆ ಯಾವ ಕಂಪನಿ ಫೈನಾನ್ಸ್ ಬೇಕು, ಸೊ ಅದನ್ನ ಅವರು ನಿಮ್ಗೆ ಅರೇಂಜ್ ಮಾಡ್ಕೊಡ್ತಾರೆ. ಅವ್ರಿಗೆ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಸೊ ಲೋನ್ ಅಮೌಂಟ್ ಎಲ್ಲ ಅವರೇ ಪ್ರೊಸೆಸ್ ಮಾಡ್ಕೊಡ್ತಾರೆ. ಸರ್ ನಮ್ಮ ವೆಂಡರ್ ಮಾಡ್ತಾರೆ ಸರ್ ಅದೇನೆ. ಯೂತ್ಲಾನ್ ವೆಂಡರ್ ಆಲ್ರೆಡಿ ಇದೆ, ರೆಡಿ ಇದೆ ಅಲ್ಲಿಂದ. ಖಂಡಿತ ಹೌದು, ನಮ್ಮ ಹತ್ರ ಆಲ್ರೆಡಿ ವೆಂಡರ್ ಇದ್ದಾರೆ, ಅವ್ರು ಮಾಡ್ಕೊಡ್ತಾರೆ. ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಏನ್ ಪ್ರೊವೈಡ್ ಮಾಡಿದ್ರೆ ಅವರೇ ಬಂದು ನಿಮ್ಗೆಲ್ಲ ಇದು ಮಾಡ್ತಾರೆ, ಲೋನ್ ಪ್ರೊಸೆಸ್ ಅನ್ನ ಮಾಡ್ಕೊಡ್ತಾರೆ. ಓಕೆ, ಸೇಮ್ ಹೊರಗಡೆ ಹೆಂಗೆ ಫೈನಾನ್ಸ್ ಆಗುತ್ತೆ, ಹೊರಗಡೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಏನೇನಾಗುತ್ತೆ ಅದೆಲ್ಲ ಸೇಮ್ ಆಸ್ ಇಟ್ ಇಸ್ ಇರುತ್ತೆ. ಅದಕ್ಕಿಂತ ಕಡಿಮೆ ಅಂತ ಈಗ ಸುಮಿತ್ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಮಿನಿಮಲ್ ಚಾರ್ಜ್ ಎಲ್ಲ ಆಗ್ಬೋದು. ಎಸ್, ಕರೆಕ್ಟ್ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು. ಸೊ ರವಿರಾಯ್ ಸರ್ ಕೇಳಿ. ಹಲೋ. Okay, so Lancelot ji, Lancelot sir, you can ask. Hello, good evening, sir. Yes, sir. Suppose now I go to a local dealer and take a quotation, and I send to company. But if case company dealer price is less, then what they will do? Whether they give it back or they will give match to the local dealer and they will give the same price. ऋषिकेश भाई, आप बोल सकते हैं? प्राइस सर. हाँ सर, match the same price ना, maybe 100% match the same price. And उसका डीलर का प्राइस ज्यादा है तो लोकल डीलर का प्राइस by case he has not given any discount and his rates are more, then you will reduce the price. No sir, आप जो ಇಲ್ಲಿ ನೀವೇನ್ ಕೊಟೇಶನ್ ಕಳಿಸ್ತಿರೋ ಅದೇ ಕೊಟೇಶನ್ ಅಲ್ಲಿ ಕೊಡ್ತಾರೆ ಸರ್ ಅವರು. ಆ ಕೊಟೇಶನ್ ಮ್ಯಾಚ್ ಮಾಡಿ ಕೊಡ್ತಾರೆ. ಇವ್ರು ಲೋ ಆಗಿ ಅದನ್ನೇ ಮ್ಯಾಚ್ ಮಾಡ್ತಾರೆ. Okay, so second, one more thing, if my customer want to pay 100% in cash, then where he has to pay? He has to pay to Global Garner or he has to pay Global Garner dealer, that is Orient Motors? Global Garner dealer sir, Orient dealer. Then let us say if the vehicle comes from the local dealer, then that there will be mismatch. No, who will give the invoice then? ऋषिकेश जी और एल्ली बड़ी एल्ली ऋषिकेश जी बोल सकते हैं? हाँ साहब, अभी मैं आपको डायरेक्ट पेमेंट किया तो आप ही मुझे इनवॉइस देता है क्या? नहीं, लोकल डीलर देता है। इनवॉइस आपको जहाँ से कंफर्टेबल चाहिए उधर से भी मिल सकता है, हमारे यहाँ से भी इनवॉइस मिल सकता है, लोकल डीलर के यहाँ से भी मिल सकता है। मैं आपको पेमेंट किया तो आपने देना पड़ेगा ना, आपको देना पड़ेगा ना? हम दे सकते हैं, हम भी दे सकते हैं, उसमें हमारा नाम आएगा बीच में एंड लोकल डीलर का पूरा सपोर्ट रहेगा, ऐसा जहाँ से गाड़ी आपको मिलेगी। इनवॉइस आपसे मिलेगा? हमारे से भी मिल सकता है। यस, आपको पेमेंट दिया तो आपसे मिलने का ना, इसलिए सर मिलेगा हमारे अगर ಸರ್ ಸರ್ ಅವ್ರು ಏನ್ ಹೇಳ್ತಾ ಇದಾರೆ, ನಾವು ಅವ್ರ ಕಡೆಯಿಂದ ಬೇಕಂದ್ರೆ ಅವ್ರ ಕಡೆಯಿಂದ ಬರುತ್ತೆ, ಲೋಕಲ್ ಅಲ್ಲಿ ಬೇಕಂದ್ರೆ ಅವ್ರಿಗೆ ಮಾತಾಡ್ಕೊಂಡು ಲೋಕಲ್ ಅಲ್ಲಿ ಕೊಡಿಸ್ತಾರೆ ಸರ್ ಅವರು. ಅಲ್ಲ, ನಾವು ಪೇಮೆಂಟ್ ಅವ್ರಿಗೆ ಕೊಡ್ತೀವಲ್ಲ, ಬಾಂಬೆ ಡೀಲರ್ ಕೊಡ್ತೀವಲ್ಲ, ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಸರ್ ದುಡ್ಡು, ಅದನ್ನು ಅವ್ರು ಟ್ರಾನ್ಸ್ಫರ್ ಮಾಡಿ ಕೊಡಿಸ್ತಾರೆ ಸರ್. हमारे को चंद्रकांत सर इसमें कैसा हो जाएगा, मेरे को मैं इनवॉइस इशू कर सकता हूँ, लेकिन बेंगलोर का जो स्टेट होता है ना, तो जो अगर इनके समझो सपोज कोई जीएसटी का या सीए का नाम अपना लोकल डीलर को लेना चाहते हैं, तो इसके लिए हम जो है प्रेफरेंस लोकल डीलर को फर्स्ट देते हैं, उसमें इन्वॉल्व रहते हैं, हमारा नाम आ जाएगा कि पेमेंट बाय ओरियंट मोटर्स। वही बोल रहा हूँ ಅಲ್ಲ, ಅವಾಗ ಏನು ಇದು ಅಕೌಂಟಿಂಗ್ ಹೇಗಾಗ್ತದೆ, ಅದು ಮಿಸ್ ಮ್ಯಾಚ್ ಆಗುತ್ತಲ್ಲ, ಅದು ಅಕೌಂಟಿಂಗ್ ಪ್ರಾಬ್ಲಮ್ ಆಗುತ್ತಲ್ಲ. ಅವಾಗ ನಾನು ಪೇಮೆಂಟ್ ಕೊಟ್ಟಿರೋದು ಯಾರಿಗೋ, ನನಗೆ ಗಾಡಿ ಇನ್ವಾಯ್ಸ್ ಬಂದಿರೋ ಇನ್ನೊಬ್ಬರಿಂದ ಆಗುತ್ತಲ್ಲ. ಇಲ್ಲ ಸರ್, ಅವ್ರು ಹೇಳ್ತಾ ಇರೋದು ನಿಮಗೆ ಈಗ ಇಫ್ ನೀಡೆಡ್, ಓಕೆ ಅವರೇ ಕೊಡ್ತಾರೆ. ಸಪೋಸ್ ಇಫ್ ನೀಡೆಡ್, ಇಫ್ ಯು ವಾಂಟ್ ದಟ್ ಫ್ರಮ್ ಯೋರ್ ಪರ್ಟಿಕ್ಯುಲರ್ ಶೋರೂಮ್ ಆಲ್ಸೋ ದೇ ಕ್ಯಾನ್ ಡೂ ಇಟ್, ಆರ್ ಎಲ್ಸ್ ಅವರೇ ಓರಿಯನ್ ವೀಲ್ಸ್ ವಿಲ್ ಬಿ ಪ್ರೊವೈಡಿಂಗ್ ಇಟ್. ಇಫ್ ಅಟ್ ಆಲ್ ಯು ನೀಡ್ ಇಟ್, ದೆನ್ ದೇ ವಿಲ್ ಪ್ರೊವೈಡ್ ಇಟ್ ಫ್ರಮ್ ದ ಲೋಕಲ್ ಡೀಲರ್ ಆಲ್ಸೋ, ದೇ ಕ್ಯಾನ್ ಡೂ ಇಟ್. ದಟ್ಸ್ ಇಟ್. ಸೊ ಎರಡು ಆಪ್ಷನ್ ನಿಮ್ಮ ಹತ್ರ ಇದೆ, ಎರಡು ಆಪ್ಷನ್ ನಿಮ್ಗೆ ಇದೆ. ಸಿ, ಬಿಕಾಸ್ ಸಮ್ ಕಸ್ಟಮರ್ಸ್ ವೇ ವಾಂಟ್ ಫ್ರಮ್ ದ ಲೋಕಲ್ ಡೀಲರ್, ಬಿಕಾಸ್ ಅವ್ರಿಗೆ ಟ್ಯಾಕ್ಸೇಷನ್ ಮತ್ತೆ
ಏರಿಯಾ ವೈಸ್ GST ಇಶ್ಯೂಸ್ ಇದೆಲ್ಲ ಬೇರೆ ಬೇರೆ ಇರುತ್ತಲ್ವಾ. ಸೊ ದಟ್ ರೀಸನ್ they can choose that. They can choose In it. that case, I have to pay to the local. just 1 minute, एक सेकंड, मेरा ये बोलना है, फर्स्ट ऑफ ऑल व्हीकल GST कभी क्लेम नहीं होगा. दिस इज नॉर्म्स ऑफ द गवर्नमेंट. कोई भी अकाउंटिंग में व्हीकल GST, चाहे वो इंडिविजुअल हो, कंपनी हो, व्हीकल GST कभी भी क्लेम नहीं होगा. GST क्लेम के लिए नहीं है सब, अकाउंटिंग के लिए. अभी मैं एक आदमी को पेमेंट दिया था, वो अकाउंटिंग के लिए ऐसा इश्यूज आता है कहीं कहीं पे. कोई अकाउंटिंग बोलता है कि मुझे पेमेंट ओरियन को गया है तो मुझे बिल वाइस ओरियन का चाहिए, तो भी आपको पूरा मिलेगा. और अगर आपको कंबाइंड चाहिए कि भाई ओरियन से पेमेंट किधर गया, वो भी इनवॉइस आपको मिलेगा, कोई इश्यू नहीं है. ठीक है, ठीक है, ठीक. Okay, sir, thank you. Ashwin ji ಕೇಳಿ ನೀವು, you can ask. Sir, good evening, sir. Yeah, good evening, sir. ಹೇಳಿ. Hello. ಕೇಳಿ ಸರ್, ಕೇಳಿಸ್ತದೆ ಹೇಳಿ. ಸರ್ ಏನಿಲ್ಲ ಸರ್, ಇವಾಗ ಶೋರೂಮ್ ಅಲ್ಲಿ ಆಲ್ರೆಡಿ ಕಾರ್ ನಂಬರ್ ಎಲ್ಲ ಬುಕ್ ಆಗಿದೆ, ಆಗ ಏನ್ ಮಾಡೋದು ಸರ್? हरिकेश भाई. हेलो हरिकेश भाई, बोलिए सर. ये बुक हो गया, क्या करना सो पूछ रहे हैं. थोड़ा नहीं समझा नहीं मैं, कैसा ಸರ್? ಆಕ್ಚುಲಿ ಕಸ್ಟಮರ್ ಜಿಜಿ ಮುಖಾಂತರ ತಗೋಬೇಕಂತ ಇವಾಗಿದ್ದಾರೆ, ಬಟ್ ಗಾಡಿ ನಂಬರು ಎಲ್ಲ ಗಾಡಿ ಚಾರ್ಸಿ ಎಲ್ಲ ಬುಕ್ ಆಗಿದೆ. ಸೊ ಈ ಪ್ರೊಸೆಸ್ ಏನ್ ಮಾಡೋದು ಈ ಟೈಮ್? ओके, मतलब गाड़ी बुक कर दी है, गाड़ी बुक कर दिया, चासी नंबर सब दे दिए हैं, अभी कुछ कर सकते हैं क्या? चेसी नंबर भी ले लिया है, बट गाड़ी डिलीवरी हो गया सर. गाड़ी डिलीवरी ಇಲ್ಲ ಸರ್, ಗಾಡಿನೂ ಡೆಲಿವರ್ ಆಗಿಲ್ಲ. ಲೋನ್ ಪ್ರೋಸೆಸ್ ಆಗಿದೆಯಾ? ಅದು ಕ್ಯಾಶ್ ಎಲ್ಲ ಅಲ್ಲಿ ತಗೋತಾರ, ಲೋನ್ ಅಲ್ಲಿ ತಗೋತಾರ? ಸರ್ ಲೋನು. सर ऐसे केस में अपन सपोर्ट नहीं कर सकते, बिकॉज डीलर के यहाँ से हर चीज ऑलरेडी सिस्टम में अपडेट हो जाता है. ऐसे केसेस में क्या हो जाता है, वंस द बुकिंग प्रोसेस, वंस द जो उनका GDMS सिस्टम होता है ना, वो पूरा अपडेट हो जाता है, तो उसको चेंज करने के लिए बहुत तकलीफ होता है उनको. नहीं होगा ना सर, ऑलरेडी चेसी नंबर वो बुक हो गया, उसके नाम से अलॉट भी हो गया. नहीं वही मतलब कैसा होता है ना, उसमें पूरा सिस्टम में उनका पूरा एंट्री चला जाता है, तो ऐसी केसेस में नहीं, बुकिंग नहीं हुआ उसके पहले जो भी चेंजेस है वो मैं करा सकता हूँ. ಬುಕಿಂಗ್ ಆಗಿದ್ರೂ ಸರ್ ಸಮ್ ಅಮೌಂಟ್ ಕೊಟ್ಟು ಬುಕಿಂಗ್ ಮಾಡಿದ್ರೆ ಮಾಡಬಹುದು. ಚೆಸ್ಸಿ ನಂಬರ್ ಏನಾದ್ರು ಅವ್ರು ಕೊಡ್ಲೇ ಇಲ್ಲ ಅಂದ್ರೆ ಮಾಡಬಹುದಿತ್ತು, ಬಟ್ ಇದ್ರಲ್ಲಿ ಇಲ್ಲ ಸರ್, ಚಾರ್ಸಿ ನಂಬರ್ ಆತರ ಅಲ್ಲ, ಮೋಸ್ಟ್ಲಿ ನಂಬರ್ ಮಾತ್ರ ಬುಕ್ ಮಾಡಿದೆ ಅಂತ ಹೇಳಿದ್ರು. ಈ ತರ ಗಾಡಿ ನಂಬರ್ ಚೆಕ್ ಮಾಡಿ ಸರ್, ನೀವು ಚೆಕ್ ಮಾಡಿ ವಿಶ್ವಜಿ, ನಾಳೆ ಚೆಕ್ ಮಾಡಿ. ಅದು ಅವರು ಪ್ರೋಸೆಸ್ ಆಗಿಲ್ಲದೆ ಹೋದ್ರೆ ಯು ಕ್ಯಾನ್ ರಿವರ್ಟ್ ಬ್ಯಾಕ್ ಟು ಯುವರ್ CP or MCP, so then they will help you out. ಸರ್ ಅಲ್ಲೆಲ್ಲ ಚೆಕ್ ಮಾಡಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ನಾನು ಹೆಂಗೆ ಮಾಡೋದು ಹೇಳ್ತೀನಿ ಸರ್. ಇವ್ರ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ನಂಬರ್ ಚಾಟ್ ಅಲ್ಲಿ ಹಾಕಿರಿ ಸರ್, ನಿಮ್ಮ ನಂಬರ್ ಚಾಟ್ ಅಲ್ಲಿ ಬಾಕ್ಸ್ ಹಾಕಿರಿ. ಓಕೆ, ಹೂ ಇಸ್ ದೇರ್ ಲಾಸ್ಟ್? ಓಕೆ, ವಿಜಯ್ ಕುಮಾರ್ ಅವರೇ ಕೇಳಿ ಸರ್, ನಿಮ್ಗೆ. ವಿಜಯ್ ಕುಮಾರ್ ಅವರೇ, ಲಕ್ಷ್ಮಣ್. ಓಕೆ, ಸೊ ಹಲೋ, ಕೇಳಿ ಸರ್, ಕೇಳಿ. ಇವಾಗ ನಾವು ಇದ್ರ ಪ್ರಕಾರ ರೂಲ್ ಪ್ರಕಾರ ಹೋದ್ರೆ ನಮ್ ಗ್ಲೋಬಲ್ ಗಾರ್ನರ್ಗೆ ವೆಂಡರ್ ಕಡೆಯಿಂದ 5% ಮಿನಿಮಮ್ ಕೊಡಬೇಕು ಅಂತ ರೂಲ್ಸ್ ಇದೆ. ಆದ್ರೆ ಫುಲ್ 6% ಕಸ್ಟಮರ್ ಕಡೆ ತಗೊಂಡ್ರೆ ಅದು ಬ್ರೇಕ್ ಆಗಲ್ವಾ ಸರ್ ಅವಾಗ ರೂಲ್ಸ್? ಜಿಜಿ ಕಾಯಿನ್ಸ್ ಕೊಡ್ತಾ ಇದಾರಲ್ಲ ಸರ್. ಅಲ್ಲ, ಕಾಯಿನ್ಸ್ ಕೊಡ್ತಿದ್ರೆ ಓಕೆ, ಅದನ್ನ ಅಕ್ಸೆಪ್ಟ್ ಮಾಡ್ತಿದ್ದೀನಿ ಸರ್. ಇವತ್ತಲ್ಲ ಸರ್, ಆ ಮುಂದಿನ ದಿನಗಳಲ್ಲಿ ಅದು ಬರುತ್ತೆ ಸರ್. ಇವತ್ತು ಅರ್ಥ ಮಾಡ್ಕೊಳ್ಳಿ, ನಾಳೆ ಗ್ಲೋಬಲ್ ಗಾರ್ನರ್ ಇಂದ ನಾವು 1,000 ಗಾಡಿ ಒಂದು ತಿಂಗಳಿಗೆ ಮಾರುವಂತಹ ಶಕ್ತಿ ಬಂದಾಗ, ನಾಳೆ ಡೈರೆಕ್ಟ್ ಆಗಿ ಟಾಟಾ ಹತ್ರನು, ನಾಳೆ ಡೈರೆಕ್ಟ್ ಆಗಿ BMW ಹತ್ರ ಕೂತ್ಕೊಂಡು ನೆಗೋಷಿಯೇಟ್ ಮಾಡೋ ಕೆಪಾಸಿಟಿ ಬರುತ್ತೆ. ಸೊ ರೈಟ್ ನೌ ವಿ ಆರ್ ಡೂಯಿಂಗ್ ಓನ್ಲಿ ಅ ಸ್ಮಾಲ್ ವಾಲ್ಯೂಮ್ ಆಫ್ ಸೇಲ್. ನಾಳೆ ವೆನ್ ದ ವಾಲ್ಯೂಮ್ ಆಫ್ ಸೇಲ್ ಇಸ್ ಹೈ, ಇವತ್ತೇನಾಗಿದ್ರೆ ಕಂಪನಿ ಡೈರೆಕ್ಟ್ ಆಗಿ ನಮ್ಗೆ ಒಪ್ಕೊಂಡಿಲ್ಲ, ಡೀಲರ್ ಹತ್ರ ಮಾರ್ಜಿನ್ ಇಲ್ಲ, ಸೊ ನಮಗೆ ಮ್ಯಾನುಫ್ಯಾಕ್ಚರರ್ ಕೊಟ್ರೆ ಮಾತ್ರನೇ ಆ ಪ್ರೈಸ್ ಕೊಡ್ಬೋದು. ಸೊ ಪ್ರಾಬಬ್ಲಿ ಅ ಡೇ ವಿಲ್ ಕಮ್ ದೆನ್ ವೆನ್ ಟಾಟಾ all these big cars will be selling through global garner. So let us hope and pray for that day. So sadyake ee system ide, so we will not deviate on that topic, sir. Thank you very much. Raviraj sir, nim prashne sir. Hello. ಕೇಳಿ ಅದೇ ನಾನು ಆಗ್ಲಿಂದ ಅನ್ಮ್ಯೂಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. Okay. अच्छा, I will ask a question directly in Hindi. Yeah. सर, मेरा सवाल ये है,
ये जो डीलर आप जिसका बोल रहे हैं वो ऑथराइज्ड डीलर है कैसा है, जिसका कौन सा कंपनी डीलर, क्या वेंडर के आप जो नाम बोल रहे हैं, ओरियन कुछ नाम बोल रहे हैं ना, ओरियन? Yes sir, they are ओरियन the व्हील्स एजेंसी प्राइवेट लिमिटेड। इज ऑथराइज्ड, वो ये जो है वो ऑथराइज्ड डीलर हमारा कंपनी क्या है सर, या कंसल्टेंट है? सर बेसिकली मैं हुंडई पार्ट्स का ऑथराइज्ड डीलर हूँ। अच्छा, आप खुद और बिजनेस पिछले अच्छा हाँ, और हम जो है पिछले 15 साल से ये बिजनेस कर रहे हैं। अच्छा, लास्ट 15 इयर्स। ओके। क्योंकि मैं सवाल इसलिए पूछ रहा हूँ सर, जब हम डीडी देंगे नहीं जरूरी है, ट्रांसफर जरूरी करेंगे, है, अभी जरूरी। आजकल क्या होता है, जैसे जो गाड़ियों का डीलर होता है उनके नाम पे हम डीडी निकालते हैं या फिर उनको हम नेफ्ट करते हैं। हम किसी को कन्विंस करें कि कोई अनजान डीलर को हम पेमेंट करवाए, तो उस टाइम हमको उनके बारे में जानकारी होना चाहिए कि जब वो कुछ सवाल पूछेगा तो हम उनको बता सके। नहीं बहुत अच्छा क्वेश्चन, गुड क्वेश्चन, बहुत अच्छा क्वेश्चन। और दूसरा सर, ये पैन इंडिया जो बोलते हैं, व्हाट इज पैन इंडिया सर? पैन इंडिया मतलब हम ऑल ओवर इंडिया गाड़ी सप्लाई करते हैं। जस्ट मीनिंग दैट एक डीलर, एक बेसिकली जो डीलर होता है, एक बेसिक हम सब डीलर के चैनल पार्टनर है, ठीक है। तो एक बेसिकली डीलर जो होता है उसका एक लिमिट होता है कि मैं कर्नाटका में गाड़ी दे रहा हूँ, बेंगलोर में दे रहा हूँ, तो सिर्फ बेंगलोर में दे सकता हूँ, बाहर नहीं दे सकता हूँ। और अगर मैं मुंबई में गाड़ी दे रहा हूँ तो सिर्फ मुंबई के लिए लिमिटेशन होता है, हमारे लिए लिमिटेशन नहीं होता है। मैं ऑल ओवर इंडिया गाड़ी दे सकता हूँ, क्योंकि मेरा जो टाइप्स ऑफ चैनल होता है वो ऑल डीलर के साथ होता है। समझ गया। अगर मैंने बुक किया, मेरा बाजू का वाला के पास है, मैं डिलीवरी लेना चाहूँ तो आप मुझे यहाँ पे प्रोवाइड करेंगे। अगर उसके पास अवेलेबल नहीं है तो आप मुझे होम डिलीवरी कराएंगे, चाहे कहीं से भी हो, कहीं से भी। मुझे कुछ सपोज जहाँ पे जैसे मुझे वो कलर होगा, वो ब्रांड, वो मॉडल चाहिए बस। सर और एक मेरा सवाल है, जब ये आप लोग कह रहे हैं कि फाइनेंस भी आप करवा देंगे, समझ ले तो कुछ कारण से फाइनेंस, अगर हम बुक करने के बाद हमारा फाइनेंस रिजेक्ट होता है, तो इससे बेहतर नहीं होगा कि हमारा आप केवाईसी पहले लें, हमको फाइनेंस एलिजिबिलिटी है या नहीं है वो देख के बाद में हम बुक करें आपके पास? ऐसा नहीं होता है सर। कैसा होता है, अभी आपको सिस्टम समझा रहा हूँ मैं जी। केवाईसी लेने के बाद फाइनेंस अप्रूव नहीं होता है। फाइनेंस अप्रूव एंड लॉगिंग होने का एक सिस्टम होता है। फाइनेंस लॉगिंग सिस्टम ऐसा होता है, जो बैंकर्स को जितने डॉक्यूमेंट्स चाहिए, जब तक वो बैंकर्स को डॉक्यूमेंट उनके हाथ में नहीं जाएगा तब तक आपकी फाइल को वो लॉगिंग नहीं कर सकते हैं। अच्छा, लॉगिन करने के बाद पता चलता है ये एलिजिबल है या नहीं है? हाँ, लॉगिंग करने के बाद पता चलता है ना सर, एलिजिबल है कि नहीं है। ठीक है सर। फाइनल क्वेश्चन सर मेरा, ये जो यूपी जो मिलता है बोल रहे हैं ना आप 6% ज्यादा देने से, वो किसे मिलेगा? जो यूजर बन के अपने लिए गाड़ी खरीदेगा उसको मिलेगा, या फिर अगर वो नहीं देना चाहे तो अगर वो हम जो यूपास वाला है वो खुद इन्वेस्टमेंट करना चाहे तो उसको मिल सकता है? हेलो ओके हेलो सर नोड़ी सवाल, आपको सवाल समझ में आया सर? अभी समझे, मेरा दोस्त गाड़ी लेना चाहता है, बट वो विश नहीं करता है कि वो 6% पैसा दे, लेकिन मुझे जीजी कॉइन का वैल्यू मालूम है, यूपीवी का वैल्यू मालूम है। अगर मैं तैयार होता हूँ कि वो 6% इन्वेस्ट करने के लिए, तो उस टाइम में वो यूपीवी मुझे मिल सकता है, ये मुझे जानना था। संदीप सर ताವು ಹೇಳ್ತಾರಾ ನಾ ಹೇಳ? इसके ऊपर कॉल लेना पड़ेगा, निखिल सर रहेंगे तो उसके ऊपर बात करके उसको क्लियर कर सकते हैं। नहीं 2 मिनट्स में बात करके बोलता हूं सर। ಹೇಳಿ ಚಿದಾನಂದ್ ನಿಮ್ಮ ಎಕ್ಸ್‌ಪೀರಿಯನ್ಸ್ ಆಗಿದ್ರೆ ನೀವು ಹೇಳಿ. ಹೇಳ್ತೀನಿ ಸರ್ 2 ಮಿನಿಟ್ಸ್. ನೆಕ್ಸ್ಟ್ ಕ್ವೆಶ್ಚನ್ ತಗೊಳ್ಳಿ ಸರ್. I think ಇನ್ಯಾರಿದ್ದಾರೆ ಲಾಸ್ಟ್? ಯಾ ಆನಂದ್ ಜಿ. ಎಸ್ ಕೇಳಿ ಸರ್ ನಿಮ್ಮ ಪ್ರಶ್ನೆ. ಈಗ ಗಾಡಿ ನಾನು ತಗೋಬೇಕು ಅಂತ ಇದ್ದೀನಿ, ಆದ್ರೆ ನನ್ನ ಹತ್ರ ಇರುವಂತ ಗಾಡಿನ ಎಕ್ಸ್ಚೇಂಜ್ ಮಾಡಿ ತಗೊಳ್ಳಿಕ್ಕೆ ಅವಕಾಶ ಇದೆಯಾ? ओके, गुड क्वेश्चन सर। ऋषिकेश भाई आप बोल सकते हैं इसका? अगर अभी इनके पास गाड़ी है, मैं गाड़ी, हाँ एक्सचेंज का पूछ रहे हैं, अभी मैं गाड़ी देके मैं गाड़ी खरीदना चाहता हूँ, तो मेरा एक ऐसे होगा प्रोसेस? सर ये जो भी लोकल, जैसे आपका जो भी गाड़ी है आप वो दे करके नया गाड़ी खरीदना चाहते हैं, तो जो लोकल वेंडर में आपको प्राइस है, पहली बात तो हम लोग अच्छा गाइड करेंगे कि आपको अच्छे से अच्छा प्राइस मिले। अगर आप उसमें थोड़ा सा पेशेंस रखते हैं तो हम उसका आपको रास्ता बताएंगे कि ये पोर्टल पे जाकर के आपको अच्छा प्राइस मिल सकता है।
अगर आप वहां नहीं करते तो जो वेंडर के, जो डीलर के यहाँ पे आपको प्राइस मिला हुआ है, वो सेम प्राइस हम आपको उसी डीलर से दिला करके सेम आपको क्लोज करके फिर नया गाड़ी का डाउन पेमेंट में पेमेंट एडजस्ट करवा देंगे, कोई प्रॉब्लम नहीं. ಆನಂದ್ ಜಿ, ಐ ಥಿಂಕ್ ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ. ಸೊ ನೀವು ಯಾವ ಡೀಲರ್ ಹತ್ರ ಕೇಳಿ ಅವ್ರು ಏನ್ ಕೊಡ್ತೀರಿ ಅಂತ ಹೇಳ್ತಾರೆ, ಅದೇ ಪ್ರೈಸ್ ಇವರೇ ಮ್ಯಾಚ್ ಮಾಡಿ ಇವರು ಕೊಡಿಸ್ತಾರೆ. ಸೊ ಈ ಕ್ಯಾನ್ ಡೂ ದಟ್. ಇಲ್ಲಾಂದ್ರೆ ಅವ್ರು ಆನ್ಲೈನ್ ಪೋರ್ಟಲ್ ಅಲ್ಲೂ ನಿಮಗೆ ಗೈಡ್ ಮಾಡ್ತಾರೆ. ಸೊ ಈ ಕ್ಯಾನ್ ಡೂ ಇಟ್. ಐ ಥಿಂಕ್ ಲಾಸ್ಟ್ ಪ್ರಶ್ನೆ ಲ್ಯಾನ್ಸ್ಲೆಟ್ ಜಿ, ಇನ್ನೊಂದು ಪ್ರಶ್ನೆ ಇದೆಯಲ್ಲ, ಅವಾಗಲೇ ರೈಸ್ ಆಗಿರೋ ಹ್ಯಾಂಡ್ ಆಯ್ತು. ಸರ್ ನಂದು ಇನ್ನೊಂದು ಪ್ರಶ್ನೆ ಇದೆ, ನಿಮ್ಮ ಆಗ್ಲೇ ಪ್ರಶ್ನೆಗೆ ಉತ್ತರ ಬರಕ್ಕಿಂತ ಮೊದಲು. ಹಾ ಕೇಳಿ ಸರ್, ಅದೊಂದು ಉತ್ತರ ಕೇಳ್ತಾ ಇದ್ರೆ. ಸರ್ ಈ ಸರ್ ಕಮಿಷನ್ ಏನೋ ಹೇಳಿದ್ರಲ್ಲ ಅವರು 2,000, 4,000, 3,000, ಅದಕ್ಕೆ ಯಾಕೆ ಕಮ್ಮಿ ಅಂತ ನೀವೇ ಹೇಳಿದ್ರಿ. ಯಾಕಂದ್ರೆ ಡೈರೆಕ್ಟ್ ಡೀಲರ್ಶಿಪ್ ಆದ್ರೆ ಮಾರ್ಜಿನ್ ಜಾಸ್ತಿ ಇರುತ್ತೆ, ಈ ತರ ಥ್ರೂ ಹೋದ್ರೆ ನಮಗೆ ಕಮ್ಮಿ ಬರುತ್ತೆ ಅಂತ ಹೇಳಿ. ಬಟ್ ಈಗ ಯುಪಾಸ್ ಓನರ್ಗೆ ಇಷ್ಟೆಲ್ಲ ರಿಸ್ಕ್ ತಗೊಂಡು ಅವನು ಕಾರ್ ವ್ಯವಹಾರ ಮಾಡಿಸಿದ್ದಕ್ಕೆ ಅವನಿಗೆ ಏನೋ ಆಗ್ಲಿ ಸರ್, ಚಿದಾನಂದ್ ಸರ್ ಅವರು ಹೇಳಿದ್ರು ಕಮಿಷನ್, ಅದು ಬಿಟ್ರೆ ಬೇರೆ ಏನಾದ್ರು ಬೆನಿಫಿಟ್ ಇದೆಯಾ ಸರ್, ಇಲ್ಲ ಅದು ಅಷ್ಟೇನಾ? ಸರ್ ಇದು ದೊಡ್ಡ ಬೆನಿಫಿಟ್ ಅಲ್ವಾ ಸರ್? ಇಲ್ಲಿ ತನಕ ನಾನೊಂದು ಕಾರ್ ಮಾರಾಟ ಮಾಡೋದಕ್ಕೆ ನನಗೆ ಏನೂ ಬರ್ತಿರ್ಲಿಲ್ವಲ್ಲ. ಈಗ ನನ್ನ ರೆಫರೆನ್ಸ್ ಅಲ್ಲಿ ನಾನು ಇನ್ನೊಂದು ಪಾಸಿಟಿವ್ ಪಾರ್ಟ್ ಅಲ್ಲಿ ಹೇಳ್ತೀನಿ. ನೀವು ಈಗ ಒಂದು ಕಾರ್ ಶೋರೂಮ್ ಅಲ್ಲಿ ಇರುವಂತ ಎಕ್ಸಿಕ್ಯೂಟಿವ್ಸ್ ಇರ್ತಾರಲ್ಲ, ಅವ್ರನ್ನ ನೀವು ಏಜೆಂಟ್ ಮಾಡಿ ನಿಮ್ಮ ಯುಪಾಸ್ಗೆ. ಸೊ ದಟ್ ಅವ್ರು ಹೆಂಗಿದ್ರು ಗಾಡಿ ಮಾರ್ತಾ ಇದಾರೆ. ಸೊ ಅವರು ಕಸ್ಟಮರ್ನ ನಾಳೆ ಕನ್ವರ್ಟ್ ಮಾಡಿ ಅವ್ರಿಗೆ ಅಲ್ಲೂ ಕಮಿಷನ್ ಸಿಕ್ಕುತ್ತೆ. ನಾಳೆ ನಿಮ್ ಯುಪಾಸ್ ಅಲ್ಲಿ ನೀವು ಅವ್ರನ್ನ ಏಜೆಂಟ್ ಮಾಡಿದ್ರೆ 50% ಅಂತ ಮಾಡಿದ್ರು ಕೂಡ, ಸಪೋಸ್ ಒಂದು 12,000 ಗಾಡಿ ಮಾರ್ತಾ ಇದ್ರೆ 6,000 ಅವ್ರಿಗೂ ಸಿಗ್ತಾ ಇದೆ, 6,000 ನಿಮಗೂ ಸಿಗ್ತಾ ಇದೆ. ಸೊ ಐ ಥಿಂಕ್ ಇದು ಇಲ್ಲಿ ತನಕ ನನ್ಗೊಂದು ಕಾರ್ ಮಾಡಕ್ ರೈಟ್ಸೇ ಇರ್ಲಿಲ್ವಲ್ಲ ಸರ್, ಬಟ್ ಯು ಆರ್ ಏಬಲ್ ಟು ಸೆಲ್ ಅ ಕಾರ್. ಸೊ ಇಸ್ ದಟ್ ನಾಟ್ ಅ ಗುಡ್ ಥಿಂಗ್? ಅಂಡ್ somebody is buying a car, you're getting some money. So I think that's the best part of it ಅಲ್ವಾ? So that is great opportunity. ಅದರ ಬಗ್ಗೆ ನಾನು ಎರಡು ಮಾತಿಲ್ಲ. But I am talking about only profit part ಅಷ್ಟೇ. Profit part you will get only this commission, sir. UPOS commission you will get. Okay. So that's a commission you will get. Hello sir, one more question. Lancelot here. Yeah. ಈಗ UPV ಬರ್ಬೇಕಂದ್ರೆ 6% ಅಂತ ಹೇಳಿದ್ರು. Is it 5% plus GST or is it 6% plus GST? ऋषिकेश भाई आप बोल सकते हैं इसका? 5% plus GST. Okay. It comes around 5.8 then, not 6. 5% plus GST. ठीक है sir, thank you. Okay, I think ಇದೊಂದು UPV ಇದೊಂದು ಕ್ವೆಶ್ಚನ್ ಕೇಳ್ತಾ ಇದ್ದಾರೆ. ಸೊ ಅದೊಂದು ಆನ್ಸರ್ ಮಾಡಿ ವಿ ಕ್ಯಾನ್ ಕ್ಲೋಸಿಂಗ್. कुछ बोलना चाहते हैं हरिकेश भाई, आप कुछ बात करना चाहते तो आप प्लीज बता दीजिए. मैं ये बोलना चाहता हूँ कि जिस तरीके से हम लोग 2021 में सब लोग जुटे हैं, तो मेरा इतने होप है कि एक टीम वर्क है. मैं सबके साथ सपोर्ट में खड़ा हूँ और सब लोग हमारा भी सपोर्ट करें ताकि हम लोग ज्यादा से ज्यादा बिजनेस कर सके और ज्यादा से ज्यादा इनकम अर्न भी कर सके और एक फैमिलियर वर्क की तरह से हम लोग अपने सपोर्ट को आगे बढ़ते चले जाएं. बाकी मुझे कुछ नहीं बोला है और नए साल में सबके साथ हमारी शुभकामनाएं साथ में. थैंक यू हरिकेश भाई. सो डेफिनेटली कर्नाटका से आपको बहुत सारे लीड्स और मिलेगा. सो देयर इज ओनली वन रिक्वेस्ट, अದೇ ನಾನು ನಿಮಗೆ ಕೊಡ್ತೀನಿ ಚಿದಾನಂದ್ ಜಿ. ಸೊ ದಯವಿಟ್ಟು ಈ ಫೇಕ್ ಎಂಕ್ವೈರಿ, ಬಿಕಾಸ್ ಜಸ್ಟ್ ಫಾರ್ ಟ್ರಯಲ್, ದಯವಿಟ್ಟು ಮಾಡಬೇಡಿ. ಸಿ ದಟ್ ಇಸ್ ವೇರ್ ಬಿಗ್ ಪ್ರಾಬ್ಲಮ್ ಇಸ್ ಹ್ಯಾಪನಿಂಗ್. ನೋಡೋದ ಒಂದು ಎಂಕ್ವೈರಿ ಮಾಡಿ ನೋಡೋದ ಹೌ ಇಸ್ ದ ರೆಸ್ಪಾನ್ಸ್ ಸಿಸ್ಟಮ್ ಅಂತ ಮಾಡಕ್ ಹೋಗ್ಬಿಡಿ. ಜೆನ್ಯೂನ್ ಆಗಿ ಆ ಸೇಲ್ ಇದ್ರೆ ಮಾತ್ರ ಪ್ಲೀಸ್ ಡೂ ಇಟ್, ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ವೇಸ್ಟ್ ಆಲ್ ದ ಟೈಮ್, ಬಿಕಾಸ್ ಆಲ್ ದ ಡೀಲರ್ ಟೈಮ್ and all the middle people, ಎಲ್ಲಾರು time waste ಆಗುತ್ತೆ. So genuine inquiries please promote it. So somebody who's very serious in buying, ಅದು ಚೆಕ್ ಮಾಡಿ ಮಾತ್ರ that inquiry please processes, because ನಮಗೆ ಹಿಂದೆ ತುಂಬಾ ಎಂಕ್ವೈರಿ ಬರುತ್ತೆ, just for name sake they enquiry ಮಾಡ್ತಾರೆ. So let us not do that. Okay, ಚಿದಾನಂದ್ ಜಿ ಹೇಳ್ಬಿಡಿ ನೀವು ಆನ್ಸರ್. ವಾಟ್ ಇಸ್ ದ ಆನ್ಸರ್ ಫಾರ್ ದಟ್? ಸರ್ ಇದೇನಂತಂದ್ರೆ ಎಕ್ಸ್ಟ್ರಾ ಮನಿ ಕಟ್ಬೋದು. ಯಾರು ಕಟ್ತಾರೋ, ಯಾರು ಅಲ್ಲಿ ಗೂಗಲ್ ಫಾರ್ಮ್ ಅಲ್ಲಿ ಫಿಲ್ ಮಾಡ್ತಾರೋ ಯೂಸರ್ ನೇಮು, ಅವ್ರಿಗೆ UPV ಹೋಗತ್ತೆ. ಇಫ್ ಇನ್ ಕೇಸ್ ಕಸ್ಟಮರ್ ಇಂಟ್ರೆಸ್ಟ್ ಇಲ್ಲ, ಯಾರು ಇಂಟ್ರೆಸ್ಟೆಡ್ ಇದಾರೋ ಅವ್ರು ಕಟ್ಟಿದಾರಂತೆ, ACP ಆಯ್ತು, CP ಆಯ್ತು ಅಥವಾ ಪಾರ್ಟ್ನರ್ ಆಯ್ತು, ಅವ್ರಿಗೆ ಕಾಯಿನ್ ಹೋಗುತ್ತೆ, ಅವ್ರಿಗೆ UPV ಹೋಗುತ್ತೆ ಸರ್. ಓಕೆ, ಕಾಯಿನ್ ಅವ್ರಿಗೆ ಹೋಗುತ್ತೆ ಅಲ್ಲ? ಕಾಯಿನ್ ಆಲ್ಸೋ UPV ಆಲ್ಸೋ ಅವ್ರಿಗೆ ಹೋಗುತ್ತೆ ಸರ್. ಯಾರ್ದು ಯೂಸರ್ ನೇಮ್ ಹಾಕಿರ್ತಾರೋ ಅವ್ರಿಗೆ. ಇಫ್ ಇನ್ ಕೇಸ್ ನಾನು ಈಗ CP ಇದೀನಿ ಸರ್, ನಾನು ಕಸ್ಟಮರ್ ಕೊಟ್ಟಿದ್ದೀನಿ, ಕಸ್ಟಮರ್ ಇಂಟ್ರೆಸ್ಟ್ ಇಲ್ಲ 6% ಕಟ್ಟಕ್ಕೆ, ನಾನು ಈಗ 6% ಕಟ್ಟಿ ನಾನು UPV ತಗೋಕ್ ನಾನು ರೆಡಿ ಇದ್ದೀನಿ. ಅವಾಗ
ಯೂಸರ್ ನೇಮ್ ನಂದೇ ಹಾಕ್ಬೇಕಾಗತ್ತೆ. ಅವಾಗ UPV ಪ್ಲಸ್ ಕಾಯಿನ್ ನನಗೆ ಬರುತ್ತೆ, ಕಸ್ಟಮರ್ಗೆ ಹೋಗಲ್ಲ. ಕಸ್ಟಮರ್ಗೆ ಇಫ್ ಇನ್ ಕೇಸ್ ಕಾಯಿನ್ ಕೊಡ್ಬೇಕಾದ್ರೆ GG ಅಂದ್ರೆ ನಮ್ಗೆ ಏನು ಇದು ಇದೆಲ್ಲ ಟ್ರಾನ್ಸ್ಫರ್ ಕಾಯಿನ್ಸ್ ಇದೆಲ್ಲ, ಆ ಕಾಯಿನ್ಸ್ ಇಂದ ಕಸ್ಟಮರ್ ಕಾಯಿನ್ ಟ್ರಾನ್ಸ್ಫರ್ ಮಾಡ್ಬೋದು. UPV ನಮ್ಗೆ ಜನರೇಟ್ ಆಗುತ್ತೆ. ಓಕೆ, ಸೊ ಸಪೋಸ್ ಇಲ್ಲ ಗೂಗಲ್ ಫಾರ್ಮ್ ಅಲ್ಲಿ ಕಸ್ಟಮರ್ ಫಿಲ್ ಮಾಡಿದ್ರೆ ಕಸ್ಟಮರ್ಗೆ ಕಾಯಿನ್ಸ್ ಹೋಗುತ್ತೆ. ಎಸ್, ಕಾಯಿನ್ಸ್ ಹೋಗುತ್ತೆ, UPV ಅವ್ರಿಗೆ ಹೋಗುತ್ತೆ. ಅದೇ ಅದು ಗೊತ್ತಾಯ್ತು. ಸೊ ಅವ್ರ ಅಮೌಂಟ್ ಪೇ ಮಾಡಿದ್ರೆ ಮಾತ್ರ ಹೋಗುತ್ತೆ, ಇಲ್ಲ ರೈಟ್. ಇಲ್ಲ. ಓಕೆ, ಸೊ ಐ ಥಿಂಕ್ 5 ನಿಮಿಷ ಜಾಸ್ತಿ ತಗೊಂಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ಇನ್ನು ಪ್ರಶ್ನೆ ಸರ್ ಯು ಕ್ಯಾನ್ ಕ್ವಿಕ್ಲಿ ಬಿಕಾಸ್ ಟೈಮ್ ಇಲ್ಲ ಅದಕ್ಕೋಸ್ಕರ. ಸೊ ಕ್ವಿಕ್ಲಿ ಯು ಆಸ್ಕ್ ಬಿಕಾಸ್ ವಿ ಹ್ಯಾವ್ ಟು ಕ್ಲೋಸ್ ದ ಮೀಟಿಂಗ್. ಜಿ ಸರ್, ಇದು ಈಗ UPV ಇವಾಗ ನಮ್ಗೆ UPV ಆಸ್ ಎ ಯುಪೋಸ್ ಓನರ್ ನಾವು 6% ಕಟ್ಟಿ ನಮ್ಗೆ UPV ಜನರೇಟ್ ಆಗತ್ತೆ. ಮತ್ತೆ ಕಾಯಿನ್ಸ್ ನಮ್ಗೆ ಬರುತ್ತೆ. ಎಸ್. ಮತ್ತೆ ನಾವು ಆ ಕಾಯಿನ್ಸ್ ಬೇಕಾದ್ರೆ ಯೂಸರ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಎಸ್ ಎಸ್. ಮತ್ತೆ ಅವ್ರಿಗೆ UPV ಜನರೇಟ್ ಆಗತ್ತಾ? ಇಲ್ಲ ಸರ್, ಒಬ್ಬರಿಗೆ ಒನ್ ಟೈಮ್ ಆಗೋದಲ್ಲ ಸರ್. ಓಕೆ. ಅಲ್ಲ ಯಾಕಂದ್ರೆ GG ಕಾಯಿನ್ಸ್ ವಿಲ್ ಬಿ ಕನ್ವರ್ಟಿಂಗ್ ಟು UPV ಅಲ್ಲ, ಅದಕ್ಕೋಸ್ಕರ ಕೇಳಿದ್ದು. ಇಲ್ಲ ಸರ್, GG ಕಾಯಿನ್ಸ್ UPV ಕನ್ವರ್ಟ್ ಆಗಲ್ಲ. GG ಕಾಯಿನ್ ಕ್ಯಾನ್ ಕನ್ವರ್ಟ್ ಆಸ್ ಕ್ಯಾಶ್ ಅಷ್ಟೇನೆ. ಸೊ ಪ್ಲೀಸ್ ಅದು ಸರ್ ಒಂದು ಲಾಸ್ಟ್ ಕ್ವೆಶ್ಚನ್, 2 ವೀಲರ್ ಇದೆಯಾ ಸರ್ ಸೇಮ್, ಇದು ಬರೀ 4 ವೀಲರ್ ಮಾತ್ರನಾ? ಓನ್ಲಿ 4 ವೀಲರ್ ಸರ್, ಲೋಕಲ್ ಓನ್ಲಿ ವೆಂಡರ್ಸ್ 4 ಇದಾರಲ್ಲ ವೀಲರ್. ಸರ್. ನೋ ಓನ್ಲಿ 4 ವೀಲರ್ ಸರ್. 2 ವೀಲರ್ ಲೋಕಲ್ 2 ವೆಂಡರ್. ವೀಲರ್ಸ್ ಈ ತರ ಆಪ್ಷನ್ ಇಲ್ಲ? ನೋ ಸರ್. ಅದಕ್ಕೆ ಬೇರೆ ಆಪ್ಷನ್ ಇದೆಯಾ ಸರ್ ಇದರಲ್ಲಿ ನಮ್ಮಲ್ಲಿ? That we can discuss, sir. Not now, sir. Not now. Yes, sir. I think we are running short of time. So thank you very much. First of all, Rikesh bhai, Rikesh Yadav ji, बहुत शुक्रिया आपका. आपने अपना प्रीशियस टाइम निकाला हमारे साथ जुड़ने के लिए. आगे भी हम कोशिश करेंगे कि ऐसे कुछ और मीटिंग्स आपको बुलाएंगे ताकि और ज्यादा से ज्यादा कार हम लोग थ्रू कर्नाटका से हम 4 व्हीलर्स हम बेच पाए. So thank you very much for all your support and special thanks to our own because ಇವ್ರು ಮನೆಯವರೇ ಆಗಿರೋದ್ರಿಂದ ತುಂಬಾ ಥ್ಯಾಂಕ್ಸ್ ಹೇಳಲ್ಲ. ಬಿಕಾಸ್ ಇವರು ಒಂಥರ ನಮ್ಮ ಕಾರ್ ಸ್ಪೆಷಲಿಸ್ಟ್, 4 ವೀಲರ್ ಸ್ಪೆಷಲಿಸ್ಟ್. ಬಿಕಾಸ್ ಈಸ್ ವೆರಿ ಜನರಸ್ ಆಲ್ಸೋ ಟು ಹೆಲ್ಪ್ ಅಸ್. ಯಾರಿಗೆ ಕೂಡ ಏನಾದ್ರು ಪ್ರಶ್ನೆಗಳಿದ್ರೆ ಯು ಕ್ಯಾನ್ ಆಸ್ಕ್ ಹಿಮ್, ಬಟ್ ಅವ್ರನ್ನ ತೊಂದರೆ ಜಾಸ್ತಿನೂ ಕೊಡಬೇಡಿ. ಸೊ ಅಟ್ ಇಸ್ ಕನ್ವೀನಿಯಂಟ್ ಟೈಮ್ ಪ್ಲೀಸ್ ಯು ಕ್ಯಾನ್ ಆಸ್ಕ್ ಅಂಡ್ ಕ್ಲಿಯರ್ ಯೋರ್ ಡೌಟ್ಸ್. ಹಿ ಇಸ್ ನಾಟ್ ಎನಿ ಪೇಡ್ ಎಂಪ್ಲಾಯ್ ಫ್ರಮ್ ಗ್ಲೋಬಲ್ ಗಾರ್ನರ್ ಆರ್ he is also a director and channel partner. So but he is very generous enough to help us. So with keeping that in consideration, you can also ask any queries, genuine queries you have. So thank you very much for all who joined today. So I think this was a very, very informative and very productive session. So special thanks to Chidanand bhai and Rikesh bhai. Thank you very much. Wonderful. Tomorrow again 8:30 we will meet with some other topic. Thank you very much. Good night all. Have a wonderful night. Good night all. Okay. Thank you, sir. Thank you very much. Thank you. Good night. Thank you, Chidanand sir. Thank you. Thank you so much, sir. Good night. Thank you.